ವಾದಿರಾಜರು ಶ್ರೀಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ತೆಗಿಲಿಕ್ಕೆ ಆಗಬಾರದು ಅಂತಹ ಸ್ಥಳದಲ್ಲಿ ಇಟ್ಟಂತಹ ಹಾಲು ಮೊಸರು ಬೆಣ್ಣೆಯನ್ನು ಕಳವು ಮಾಡುವುದರಲ್ಲಿ ಅತ್ಯಂತ ಪ್ರವೀಣ. ಇಂಥ ಕೃಷ್ಣನಿಗೆ ಬುದ್ಧಿ ಕಲಿಸಬೇಕು, ಶಿಕ್ಷೆ ಕೊಡಬೇಕು ಅಂತ ಹೇಳಿ ಯಶೋದೆ ಅವನನ್ನು ಹಗ್ಗದಿಂದ ಒರಳು ಕಲ್ಲಿಗೆ ಕಟ್ಟಿದ್ದಾಳೆ. ಅವಳೇನೋ ಕಟ್ಟಿದ್ಲು, ಕೃಷ್ಣ ಯಾಕೆ ಕಟ್ಟಿಸ್ಕೊಂಡ? ವಾದಿರಾಜರಂತಾರೆ, ಸಹಾಯಭೂತಸ್ಯ ತದೀಯ ಕಾರ್ಯೇ. ಕೃಷ್ಣ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದ ಸಂಕಲ್ಪ, ಅದಕ್ಕೆ ಇವಳು ಕಟ್ಟದ್ದು ಅನುಕೂಲನೇ ಆಯ್ತಂತೆ. ತನ್ನ ಕಾರ್ಯಕ್ಕೆ ಇದು ಸಹಾಯನೇ ಆಯಿತು ಅಂತ ಅಂದ್ಕೊಂಡಿದ್ದಾನೆ. ಅನಾಹಿಯ ಕಾರ್ಯ ವಶಜನನ್ಯ ಶನೈರಸೋ ಸಾಕ ಮುಲೂಕಲೇನ ವಿದಾಯ ಗೃಷ್ಟಂ ಸ್ವಕಯೋರನಿಷ್ಟ ಅಭಿಪ್ಸಿತಂ ಧಾತುಮಿವ ಪ್ರತಸ್ತೆ. ತಾಯಿ ಕೃಷ್ಣನಿಗಂತ ಇದ್ದಾಳೆ, ಎಷ್ಟು ತುಂಟಾಟವನ್ನು ಮಾಡ್ತೀಯ ಕೃಷ್ಣ, ಒಂದು ಕ್ಷಣ ನಿನ್ನನ್ನು ಹೊರಗೆ ಬಿಟ್ಟು ನಾನು ಒಳಗೆ ಹೋಗೋ ಹಾಗಿಲ್ಲ, ಒಂದು ಕ್ಷಣ ನಿನ್ನನ್ನು ಕೆಳಗಿಳಿಸಿ ಹಾಲನ್ನು ಇಳಿಸಿ ಬರೋದ್ರೊಳಗೆ ಎಷ್ಟು ಮನೆಯೆಲ್ಲ ಚೇಷ್ಟೆ ಮಾಡಿದ್ದೆ, ಹೀಗೆ ಮಾಡಿದ್ರೆ ಹೇಗೆ? ನನಗೆ ಮನೆಯಲ್ಲಿ ಬಹಳ ಕೆಲಸ ಇದೆ ಅಂತ ಯಶೋದೆ ಕೃಷ್ಣನಿಗೆ ಹೇಳಿದ್ರೆ ಕೃಷ್ಣ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಒಂದೇ ಒಂದು ಮನೆಯಲ್ಲಿ ತುಂಬ ಕೆಲಸ ಇದೆ ಅಂತ ನೀ ಅನ್ನೋದಾದರೆ 14 ಲೋಕ ನನ್ನ ಮನೆ, ನನಗಿನ್ನೆಷ್ಟು ಕೆಲಸ ಇರಬೇಡ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ. ಯಶೋದೆ ತುಂಬ ಕೆಲಸ ಉಳಿದಿದೆ ಅಂತ ಒಳಗೋಗಿದ್ದಾಳೆ. ಅವಳು ಒಳಗೋಗೋದನ್ನೇ ನೋಡ್ತಾ ಇದ್ದ ಕೃಷ್ಣ ಆ ವರಳನ್ನು ಕೂಡ ಎಳ್ಕೊಂಡು ತನ್ನ ಭಕ್ತರಾದಂತಹ ಕುಬೇರನ ಭೃತ್ಯರಾದಂತಹ ನಲಕೂಬರ ಮತ್ತು ಮಣಿಗ್ರೀವ ಅಂತ ಅವರ ಅನಿಷ್ಟವನ್ನೆಲ್ಲ ಕಳೆದು ಅವರಿಗೆ ಅನುಗ್ರಹವನ್ನು ಮಾಡುವ ಸಲುವಾಗಿ ಅವರಿದ್ದ ಬಳಿಗೆ ಕೃಷ್ಣ ವರಳನ್ನು ಎಳ್ಕೊಂಡು ಕಾಡಿನ ಕಡೆ ಹೋಗ್ತಾ ಇದ್ದಾನೆ. ಇದರಲ್ಲಿ ಒಳ್ಳೆ ಕಥೆ, ದಿವ್ಯವಾದ ಸಂದೇಶವನ್ನು ವಾದಿರಾಜರು ನಮ್ಗೆ ಈ ಕಥೆ ಮುಖಾಂತರ ತಿಳಿಸ್ತಾರೆ. ಅಮರರು ಮರವಾಗಿ ಕಾಡಿನಲ್ಲಿ ಬೆಳೆದಿದ್ದಾರೆ, ಶಾಪಗ್ರಸ್ತರಾಗಿದ್ದಾರೆ. ಯದ್ಯಪಿ ಕುಬೇರನ ಮಕ್ಕಳು ರುದ್ರದೇವರಿಗೆ ಭೃತ್ಯರು, ರುದ್ರದೇವರ ಜೊತೆಯಲ್ಲಿರುವಂತಹವರು ಕುಬೇರನ ಮಕ್ಕಳು. ಇಷ್ಟು ಎತ್ತರದ ವ್ಯಕ್ತಿಗಳಿಗೂ ಕೂಡ ಶಾಪಗ್ರಸ್ತರಾಗಿ ಅಮರರು ಮರವಾಗಿ ಹುಟ್ಟಿದ್ದಾರೆ. ಅನೇಕ ವರ್ಷಗಳ ಕಾಲ ಮರವಾಗಿಯೇ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಇದ್ದಲ್ಲೇ ನೀವು ಧ್ಯಾನಾಸಕ್ತರಾಗಿದ್ದರೆ ನೀವು ದೇವರ ಹತ್ರ ಹೋಗೋದು ಬೇಡ, ದೇವರೇ ನಿಮ್ಮ ಹತ್ರ ಬರ್ತಾನೆ. ನೀವು ದೇವರ ಹತ್ರ ಹೋಗೋದಾದರೆ ಅದು ಬಹಳ ಕಷ್ಟ ಸಾಧ್ಯ. ಭಗವಂತ ನಿಮ್ಮ ಬಳಿ ಬರೋದಾದರೆ ಬಹಳ ಸುಲಭ. ಭಕ್ತರ ಬಳಿಗೆ ಭಗವಂತ ಬರ್ತಾನೆ ವಿನಃ ಭಗವಂತನ ಬಳಿಗೆ ಭಕ್ತರು ಬರೋದಲ್ಲ. ಎಲ್ಲಿಯೋ ಮರವಾಗಿರುವಂತಹ ನಲಕೂಬರ ಮಣಿಗ್ರೀವರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ತಾನು ವರಳನ್ನು ಎಳ್ಕೊಂಡು ಕಾಡಿನ ಕಡೆಗೆ ಬರ್ತಾನೆ. ಅಸಜ್ಜನೇಶ್ವಾಚರಿತೋಗ್ರ ಶಿಕ್ಷಾಂ ಸ್ವಭಕ್ತ ಪುಂಜೇಶು ಕೃತಂಚ ರಕ್ಷಾಂ ನಭಸ್ಯತೋ ಗಾತು ಮುಭೌ ಚಿಕಿರ್ಷನ್ ಪಾಠಯಾಮಾಸ ಸಪಾದ ಪೌದ್ವೌ. ಕೃಷ್ಣ ತಾನು ಅಸಜ್ಜನರಲ್ಲಿ ಮಾಡಿದಂತಹ ಉಗ್ರ ಶಿಕ್ಷೆ, ಸಜ್ಜನರಲ್ಲಿ ಮಾಡಿರ್ತಕ್ಕಂಥ ಅತಿಶಯವಾದ ರಕ್ಷಣೆ. ಕೃಷ್ಣ ಪರಮಾತ್ಮ ಭೂಲೋಕದಲ್ಲಿ ಬಂದಾಗ 2 ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾನೆ. ಒಂದು, ಯಾರು ದುರ್ಜನರೋ ಅವರಿಗೆ ಘನಘೋರವಾದ ಶಿಕ್ಷೆ. ತೃಣಾವರ್ತನಂತಹವರನ್ನ ದೊಡ್ಡ ಕಲ್ಲಿನ ಬಂಡೆಯ ಮೇಲೆ ಎತ್ತಾಕಿ ಅವರನ್ನು ಚೂರ್ ಚೂರ್ ಮಾಡ್ದ. ಶಕಟಾಸುರನನ್ನು ಒಮ್ಮೆ ಕಾಲಿನಿಂದ ಸ್ಪರ್ಶ ಮಾಡಿದ್ದಕ್ಕೆ ಚೂರ್ಣಾಂಗೋಭವ, ಅವನು ಹಿಟ್ಟು ಹಿಟ್ಟಾಗ್ಬಿಟ್ಟ.
ಪೂತನಿಯನ್ನು ಕ್ಷಣ ಮಾತ್ರದಲ್ಲಿ ಅವಳ ಪ್ರಾಣವನ್ನೇ ಹೀರಿದ ಕೃಷ್ಣ ಪರಮಾತ್ಮ ಒಂದಲ್ಲ ಎರಡಲ್ಲ ಅನೇಕ ಜನ ದುಷ್ಟರನ್ನು ಸಂಹಾರ ಮಾಡಿದ್ದಾನೆ. ಅದರ ಒಟ್ಟೊಟ್ಟಿಗೆ ಸಜ್ಜನರನ್ನು ಉದ್ಧಾರ ಮಾಡಿದ್ದಾನೆ. ಒಂದು ಕಡೆಯಿಂದ ದುರ್ಜನರಿಗೆ ಶಿಕ್ಷೆ, ಸಜ್ಜನರಿಗೆ ಅಭಯ. ಇದು ಎರಡನ್ನು ದೇವತೆಗಳಿಗೆ ತಿಳಿಸ್ಬೇಕಿತ್ತಂದು. ದೇವಲೋಕಕ್ಕೆ ಕೃಷ್ಣ ಮಾಡಿದ ಕೆಲಸದ ಸುದ್ದಿ ಹೋಗಿರಲಿಲ್ಲ. ಅದಕ್ಕೆ ಯಾರನ್ನಾರು ಕಳಿಸ್ಕೊಡ್ಬೇಕಿತ್ತು. ಅದಕ್ಕೆ ಆ ದೇವಲೋಕದವರೇ ಭೂಲೋಕದಲ್ಲಿದ್ದರು. ನೀವು ಅಲ್ಲಿ ಹೋಗಿ ನಾನು ಇಲ್ಲಿ ಮಾಡಿದ ಗುಣವನ್ನು ಗಾನ ಮಾಡಿ ಅಂತ ಹೇಳಲಿಕ್ಕೇನೋ ಎಂಬಂತೆ ದೇವಲೋಕದವರೇ ಆದಂತಹ ಕುಬೇರನ ಮಕ್ಕಳಾದಂತಹ ಈ ನಲಕೂಬರರು ಅರ್ಜುನ ವೃಕ್ಷಗಳಾಗಿ ಕಾಡಿನಲ್ಲಿ ಹುಟ್ಟಿದ್ದಾರೆ. 2 ವೃಕ್ಷಗಳು. ಆ ವೃಕ್ಷಗಳ ನಡುವೆ ಭಗವಂತ ತಾನು ನುಸುಳಿ ಹೋಗಿದ್ದಾನೆ. ಕೃಷ್ಣ ಎಲ್ಲಿ ಬೇಕಾದರೂ ಹೋಗ್ತಾನೆ. ಆದರೆ ಕೃಷ್ಣನ ಹಿಂದಿರುವ ಒರಳು ಕಲ್ಲು ಬರಲಿಲ್ಲ. ಕೃಷ್ಣ ಅಂದ, ಬರದೇ ಇದ್ದರೆ ನಾನು ಬಿಡೋಲ್ಲ ಅಂತ ಹೇಳಿ ಆ ಒರಳನ್ನು ಬಲವಾಗಿ ಎಳೆದ. ಒರಳು ಬರುವ ಆ ರಭಸಕ್ಕೆ ಆ ಪಾದಪವು ಆ 2 ವೃಕ್ಷಗಳು ಕೂಡ ಬುಡ ಸಮೇತ ಕೆಳಗೆ ಬಿದ್ದುಬಿಟ್ವು. ಮರಗಳು ಬಿದ್ವು, ಅಮರರು ಎದ್ರು. ಬಿದ್ದದ್ದು ಮರ, ಎದ್ದದ್ದು ಅಮರ. ದೇವತೆ ತಾನು ಮೇಲೆದ್ದಿದ್ದಾನೆ. ಆ ದೇವತೆಗಳು ಯಾರಂದರೆ ನಲಕೂಬರ ಮತ್ತು ಮಣಿಗ್ರೀವ ಅನ್ನುವ ದೇವತೆಗಳು. ಅವರಿಬ್ಬರು ಎದ್ದು ನಿಂತು ಭಗವಂತನನ್ನು ಅನೇಕ ರೀತಿಯಿಂದ ಸ್ತೋತ್ರ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮನ ಈ ಕಥೆಯ ಒಳಗೆ 2 ಮರಗಳನ್ನು ಉರುಳಿಸಿದ್ರೊಳಗೆ ತುಂಬ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಸಂದೇಶವನ್ನು ವಾದಿರಾಜರು ಕೊಡ್ತಾರೆ. ದೇವರು 2 ಮರಗಳ ಮಧ್ಯ ಬರಬೇಕಂತ, ಬಂದು ಆ ಮರಗಳನ್ನು ಮೂಲೋತ್ಪಾಟನೆ ಮಾಡಬೇಕಂತ. ಆ ಮರಗಳು ಕೆಟ್ಟ ಬುದ್ಧಿಯ ಮರಗಳು, ಶಾಪಗ್ರಸ್ತ ಮರಗಳು. ಅದು ಯಾವುದು ಅಂದರೆ ಎಲ್ಲೋ ಮರ ಯಾವುದೋ ಇದು ಅಂತ ಅನ್ಕೋಬೇಡಿ. ನಾವೇ ನಮ್ಮಲ್ಲಿಯೇ ಹೃದಯದ ಒಳಗೆ 2 ದೊಡ್ಡ ಹೆಮ್ಮರಗಳು ಬೆಳೆದು ಬಿಟ್ಟಿದೆ. ಒಂದು ಅಹಂಕಾರದ ಮರ, ಇನ್ನೊಂದು ಮಮಕಾರದ ಮರ. ನಾನು ಅನ್ನುವ ಮರ ಅದು ಭಾರೀ ದೊಡ್ಡದು, ಅದು ಮುರಿಲಿಕ್ಕಾಗೋದೇ ಇಲ್ಲ, ಹಾಗೆ ಬೆಳೆದು ಬಿಟ್ಟಿದೆ. ಇನ್ನೊಂದು ನನ್ನದು ಅನ್ನುವ ಮರ. ನಾನು, ನನ್ನದು, ಅಹಂಕಾರ, ಮಮಕಾರ. ಇದು ನಮ್ಮ ಹೃದಯದ ಕಾಡಿನ ಒಳಗಿರುವಂಥ 2 ದೊಡ್ಡ ಮರ. ಈ ಮರಗಳ ಮಧ್ಯ ಕೃಷ್ಣ ಬರಬೇಕು. ಬಂದು ಆ ಮರಗಳನ್ನು ಮೂಲೋತ್ಪಾಟನೆ ಮಾಡಬೇಕು. ಯಾರ ಹೃದಯದ ಮಧ್ಯದಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತಾರೆ, ಅಲ್ಲಿ ಭಗವಂತ 2 ವೃಕ್ಷಗಳನ್ನು, ಮರಗಳನ್ನು ಕೀಳ್ತಾನೆ. ಮರಗಳು ಬಿದ್ದರೆ ಅದೇ ಜಾಗಕ್ಕೆ ಮತ್ತೆರಡು ಬರುತ್ತೆ. ನಾನು ಹೋಗುತ್ತೆ, ನೀನು ಅನ್ನೋದು ಬರುತ್ತೆ. ನನ್ನದು ಅಂತ ಹೋಗುತ್ತೆ, ನಿನ್ನದೇ ಎಲ್ಲ ಅಂತ ಬರುತ್ತೆ. ನಾನು ನನ್ನದು ಬಿಟ್ಟು ನೀನು ನಿನ್ನದು ಅನ್ನುವ ಸದ್ಜ್ಞಾನವನ್ನು ಪಡೆಯೋದೇ ಅಮರತ್ವದ ಲಕ್ಷಣ. ದೇವತೆಗಳು ಎಂದೂ ಯಾವುದನ್ನು ನೋಡಿಯೂ ಇದು ನಂದು ಅನ್ನುವ ಭಾವನೆ ಅವರಿಗಿಲ್ಲ. ಅವರಿಗೆ ನಾನೂ ಭಾವನೆ ಇಲ್ಲ, ನನ್ನದು ಭಾವನೆ ಇಲ್ಲ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ ಅಂತ ಅವರು ಆ ಭಗವಂತನನ್ನು ದೇವತೆಗಳು ಸದಾ ಸ್ತೋತ್ರ ಮಾಡ್ತಾರೆ. ಈ ನಮ್ಮ ಹೃದಯದಲ್ಲಿರುವಂಥ 2 ಮರಗಳು, ಒಂದು ನಾನು ಅನ್ನುವ ಮರ, ಮತ್ತೊಂದು ನನ್ನದು ಅನ್ನುವ ಮರ. ಈ 2 ಮರಗಳು ಮೂಲೋತ್ಪಾಟನವಾಗಿ ಅದು ಮುರಿದು ಕೆಳಗೆ ಬೀಳಬೇಕಾದ್ರೆ ನಿಮ್ಮದು ನಮ್ಮದು ಕೊಡ್ಲಿ ಯೂಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮರ ಕಂಡ್ರೆ ಕಡಿಬಹುದು, ಕಾಣದ ಮರ, ನಿಲುಕದ ಮರ, ಯಾವ ಪೆಟ್ಟಿಗೂ ಸಿಗದ ಮರ. ಮರ ಎಲ್ಲಿದೆ ಅಂತ ಗೊತ್ತೇ ಆಗಲ್ಲ, ಒಳಗೇ ಕೂತಿರುತ್ತೆ. ಈ ಅಹಂಕಾರ ಮಮಕಾರ ಒಳಗೇ ಇದೆ. ಇದನ್ನು ಕತ್ತರಿಸುವಂಥದ್ದು ಭಗವಂತನ ಜ್ಞಾನ, ಭಗವಂತನ ಅರಿವು, ಭಗವಂತನ ಎಚ್ಚರಿಕೆ, ಸಂತತ ಭಗವಂತನ ಚಿಂತನೆ ಈ ಮರಗಳ ನಾಶಕ್ಕೆ ಕಾರಣ ಆಗುತ್ತೆ. ಅವರು ಮರವಾಗಿದ್ದರು, ಕುಬೇರನ ಮಕ್ಕಳು ಮರವಾಗಿದ್ದರು. ಮರವಾಗಿದ್ದರೂ ಕೂಡ ಮರದ ಜನ್ಮದಲ್ಲಿ ಸಾಧನೆ ಮಾಡ್ತಾ ಇದ್ದರು. ದೇವತೆಗಳು ಮನಸ್ಸು ಮಾಡಿದರೆ ಮನುಷ್ಯರಾಗಿ ಹುಟ್ಟಬಹುದಿತ್ತು. ಅವರಿಗೆ ನೀವು ಮರವಾಗಿ ಇಂಥ ಶಾಪ ಕೊಟ್ಟರೆ ಸಂತೋಷ ಪಟ್ರಂತೆ. ಯಾಕಂದರೆ ನಾವು ಯಾವ ಜನ್ಮ ಬಂದರೂ ಪರವಾಗಿಲ್ಲ, ದೇವರ ಸ್ಮರಣೆ ಮಾತ್ರ ಹೋಗಬಾರ್ದು, ಹಾಗೆ ಅನುಗ್ರಹ ಮಾಡಿ ಇಂಥ ಆ ಋಷಿಗಳನ್ನು ಕೇಳಿದ್ರು. ಕುಯೋನಿಗಳು ಬರಲಂಜೆ ಲಕುಮಿ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವವ ಎಂಬ ಈ ಸುಜ್ಞಾನವನ್ನೇ ಕರುಣಿಪುದೆಮಗೆ ಮಹಾನುಭಾವ
ಮುಹುರ್ಮುಹುರ್ ಪ್ರಾರ್ಥಿಪೆ ನಿನಿತ್ತಿಂದು. ಜನ್ಮ ಯಾವುದಾದ್ರೇನು, ಜ್ಞಾನ ಮುಖ್ಯ. ಜನ್ಮ ಯಾವುದೇ ಬರಲಿ, ಅದು ನಾಯಿ ಜನ್ಮ ಇರಲಿ, ನರಿ ಜನ್ಮ ಇರಲಿ, ಮನುಷ್ಯ ಜನ್ಮ ಇರಲಿ, ಮರ ಜನ್ಮ ಇರಲಿ, ಹರಿ ಸರ್ವೋತ್ತಮ ನೀನು ಈಶ, ನಾನು ನಿನ್ನ ದಾಸ, ನಿನ್ನ ಚರಣ ಸ್ಮರಣೆ ಸದಾ ನಂಗೆ ಬರಲಿ. ಏಸು ಜನ್ಮ ಬಂದರೇನು, ದಾಸನಲ್ಲವೇನೋ ನಾನು, ಘಾಸಿ ಮಾಡೋದಿರೋ ಇನ್ನು ವಾಸುದೇವನೇ. ಜನ್ಮ ಯಾವುದಾದ್ರೂ ಬರಲಿ, ಇಂಥ ಜನ್ಮ ಕೊಡು ಕೇಳುವ ಯೋಗ್ಯತೆ ನಮ್ದಿಲ್ಲ. ಯಾಕಂದರೆ ಹುಟ್ಟಿದಾಗಿನಿಂದ ಹಿಡಿದು ಒಂದು ಜೀವ ಅಸೃಜ್ಯಾವಸ್ಥೆಯಿಂದ ಹಿಡಿದು ಮೋಕ್ಷದ ಪರ್ಯಂತರವಾಗಿ ಏನೆಲ್ಲ ಜನ್ಮಗಳು ಬರಬೇಕಿದೆ ಅದೆಲ್ಲ ಫಿಕ್ಸ್ ಆಗಿದೆ. ಈಗ ಮುಂದೆ ಜನ್ಮ ಏನು ನೀವು ಕೇಳೋ ಹಾಗಿಲ್ಲ, ಅವನು ರೆಡಿ ಮಾಡಿಬಿಟ್ಟಿದ್ದಾನೆ. ಹಿಂದೇನು ಜನ್ಮ ಕಳೆದು ಹೋಗಿದೆ, ಮುಂದೇನು ಬರಬೇಕು ಫಿಕ್ಸ್ ಇದೆ. ಹಾಗಾದ್ರೆ ನಾವು ಕೇಳಬೇಕಾದ್ದೇನು, ಜನ್ಮ ಯಾವುದಾದ್ರೂ ಇರಲಿ, ಫೋನ್ ಯಾವುದಾದ್ರೂ ಇರಲಿ, ಸಿಮ್ ಸೇಮ್ ಇರಲಿ. ಫೋನ್ ಯಾವುದಾದ್ರೂ ಪರವಾಗಿಲ್ಲ, ಸಿಮ್ ಸೇಮ್ ಇದ್ದರೆ ಎಲ್ಲ ಅದರೊಳಗೆ ಏನೇನಿತ್ತು ಅದರೊಳಗೆಲ್ಲ ವಾಪಸ್ ಬರುತ್ತಲ್ಲ. ಹಾಗೆ ಭಗವಂತ ಫೋನ್ ಅಂದರೆ ಬಾಡಿ, ಜನ್ಮ ಬೇರೆ ಬೇರೆ ಬರಲಿ, ಆದರೆ ಸಿಮ್ ಯಾವುದಂದರೆ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವ ಜ್ಞಾನ ಮಾತ್ರ ಯಾವಾಗಲೂ ಇದ್ದರೆ ಸಾಕು. ಹಾಗಾಗಿ ನಲಕೂಬರ ಮಣಿಗ್ರೀವರು ಶಾಪಗ್ರಸ್ತರಾದರೂ ಆ ಋಷಿಗಳ ಕಾಲಿಗೆ ಬಿದ್ದು ಕೇಳ್ತಾರೆ, ಯಾವುದೇ ಜನ್ಮ ಕೊಡಿ ಪರವಾಗಿಲ್ಲ, ನಾವು ಮರಗಳಾದರೂ ಮರೆವು ಮಾತ್ರ ಬರಬಾರ್ದು ಅಂತ ಕೇಳಿದ್ರು. ಮರಗಳಾದರೂ ಮರವು ಬರಬಾರ್ದು, ನಾವು ಮನುಷ್ಯರಾದರೆ ಮರವೇ ಜಾಸ್ತಿ. ಈ ಮನುಷ್ಯರ ಅನ್ನದ ಒಳಗೆ ಒಂದು ಗುಣ ಇದೆಯಂತ, ಅದು ಯಾವ ಆಚಾರ ಮನೆ ಅನ್ನ ಇರಲಿ, ಯಾವುದೇ ಬ್ರಾಹ್ಮಣ ಮಠ ಇರಲಿ, ಎಲ್ಲೇ ಇರಲಿ, ನೀವು ಮನುಷ್ಯರ ಅನ್ನ ತಿಂದರೆ ಅದರ ಸೂಕ್ಷ್ಮವಾದ ಭಾಗ ಮರೆವು ಬಂದ್ಬಿಡುತ್ತೆ. ಅದು ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ಕಥೆ ಇದೆ. ಶ್ರೀನಿವಾಸ ದೇವರು ಕೊರವಂಜಿಯಾದಾಗ ಬ್ರಹ್ಮನನ್ನ 7 ತಿಂಗಳ ಮಗುವನ್ನಾಗಿ ಮಾಡ್ಕೊಂಡು ಎತ್ಕೊಂಡು ಬರ್ತಾನೆ. ಮಗು ಅಳ್ತಾ ಇರತ್ತೆ. ಕೊರವಂಜಿ ಹೇಳ್ತಾಳೆ ಧರಣಿ ದೇವಿಗೆ, ಈ ಮಗು ಯಾಕೋ ಬಡ್ಕೋತಾ ಇದೆ, ಇದು ತಿನ್ಲಿಕ್ಕೇನಾದ್ರು ಕೊಡು, ಇದು ತಿನ್ನಿಸಿ ಇದ್ರ ಬಾಯಿ ಮುಚ್ಚಿಸ್ಬಿಟ್ರೆ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಂತ. ರಾಜನ ಹೆಂಡತಿಯಾದ ಧರಣಿ ಬಂಗಾರದ ಪಾತ್ರೆಯಲ್ಲಿ ಒಳ್ಳೆ ಅನ್ನವನ್ನು, ಹಾಲಿನ ಅನ್ನವನ್ನು ಕೊಟ್ಟರೆ ಭಗವಂತ ಕೈಯಲ್ಲಿ ಹಿಡಿದು ಚೆನ್ನಾಗಿ ಕಲಸಿ 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 4 ಮುಖದ ಮಗ ಬ್ರಹ್ಮನಿಗೆ ಸಪ್ತಮಾಸಾತ್ಮಕಂ ಶಿಶುಂ 7 ತಿಂಗಳು ಕೂಸು ಮಾಡಿ ತೊಡೆ ಮೇಲೆ ಹಾಕ್ಕೊಂಡಿದ್ದ. ಆ ಮಗು ಪುಣ್ಯ ನೋಡಿ ಭಗವಂತನ ತೊಡೆಯ ಮೇಲೆ ಮಲಗಿದೆ. ಅದನ್ನು ಕೃಷ್ಣ ಪರಮಾತ್ಮ ಕೊರವಂಜಿ ರೂಪದ ಭಗವಂತ ಚೆನ್ನಾಗಿ ಕಲಸಿ ತಾನೇ ತನ್ನ ಕೈಯಾರ ಸ್ವತಃ ಬ್ರಹ್ಮದೇವರ ಬಾಯಿಗಿಟ್ರೆ ಬ್ರಹ್ಮದೇವರು ತೂ ಅಂತ ಉಗದೇ ಬಿಟ್ರಂದು, ಅನ್ನ ತಿನ್ಲೇ ಇಲ್ಲಂದು. ಮಾನುಷಾನ್ನಂ ನಭೋಕ್ತವಾನ್, ಬ್ರಹ್ಮದೇವರು ಭಾರೀ ಮಡಿ. ಏನಂದ್ರೆ ಅವರು ಮನುಷ್ಯರು ಮಾಡಿದ ಅನ್ನವನ್ನೇ ತಿನ್ನಲ್ವಂತ. ಯಾಕೆ? ಮನುಷ್ಯರ ಅನ್ನದಲ್ಲಿ ಒಂದು ಗುಣ ಇದೆ, ಮಾಧವನ ಮರೆವು, ದೇವರನ್ನ ಮರೆಸುವಂತಹ ಗುಣ ಮನುಷ್ಯರ ಅನ್ನದಲ್ಲಿದೆ. ಅಂಥ ಅನ್ನನ ನೀವು ದೇವರಿಗೂ ತೋರಿಸದೆ ತಿನ್ಬಿಟ್ರೆ ಇನ್ನೆಷ್ಟು ಮರು ಬಂದಾತು. ನೀವು ಸದಾ ಅನ್ನವನ್ನು ದೇವರಿಗೆ ತೋರಿಸಿ 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 ತಿಂತಾ ಇದ್ರೆ ಆ ಅನ್ನ ಅಂತ್ಯಕಾಲದಲ್ಲಿ ಅನ್ನಮಯನಾದ ಭಗವಂತನನ್ನು ನಿಮಗೆ ತೋರಿಸುತ್ತೆ. ಅನ್ನನೇ ದೇವರನ್ನು ತೋರಿಸೋದು. ಆ ಅನ್ನವನ್ನು ನೀವು ದಿನಾ ದೇವರಿಗೆ ತೋರಿಸಿದರೆ ಆ ಅನ್ನ ನಿಮಗೆ ಕೊನೆಗಾಲದಲ್ಲಿ ದೇವರನ್ನು ತೋರಿಸು. ದೇವರಿಗೆ ತೋರಿಸದೆ ಅನ್ನ ತಿಂದಿದ್ರೆ ಎಂದೂ ನಿಮಗೆ ದೇವರ ನೆನಪು ಕೂಡ ಬರಲ್ಲ. ಹೀಗಾಗಿ ದೇವರ ನೆನಪು ಎಂದು ಮರೆವಾಗಬಾರ್ದು. ಹಾಗೆ ಆ ಋಷಿಗಳಲ್ಲಿ ಕೇಳಿದ್ರು, 1000 ವರ್ಷ ಆ ದೇವತೆಗಳು ಮರವಾಗಿದ್ದರು, ಮರ ರೂಪದಲ್ಲಿ ಭಗವಂತನ ಸ್ಮರಣೆ ಮಾಡಿದ್ದೇ ಕಾರಣ. ಕೃಷ್ಣ ಯಾಕೆ ಬಂದ? ಕೃಷ್ಣ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೆ ಬಂದ. ಕುಬೇರನ ಮಕ್ಕಳಾದ ನಲಕೂಬರ ಮಣಿಗ್ರೀವರು ಅನೇಕ ವರ್ಷಗಳ ಕಾಲ ಮರ ಜನ್ಮದಲ್ಲಿ ಅಮರೋತ್ತಮನಾದ ವರದೇಶ ವರಪ್ರದನಾದ ಆ ಭಗವಂತನ ಸ್ತೋತ್ರ ಮಾಡಿದ್ದಾರೆ. ಬೇರೆ ಜನ್ಮ ಬಂದ್ಬಿಟ್ರೆ ದೇವರ ಸ್ಮರಣೆ ಮಾಡೋದು ಕಷ್ಟ. ಮನುಷ್ಯ ಜನ್ಮ ಅಂತ ಬಂದರೆ ಅದರಲ್ಲಿ ಬಾಲ್ಯ, ಯೌವನ, ಕೌಮಾರ್ಯ ಇವೆಲ್ಲ ಇದೆ. ಒಂದೊಂದು ಕಾಲ ಒಂದೊಂದು ರೀತಿಯಲ್ಲಿ ಕಳೆದು ಹೋಗಿಬಿಡುತ್ತೆ. ಸಣ್ಣ ಮಕ್ಕಳಿರುವಾಗ ಆಟ ಪಾಠದಲ್ಲಿ, ಸ್ವಲ್ಪ ದೊಡ್ಡವರಾದರೆ ಓದು ಬರಹ,
ಇನ್ನು ಸ್ವಲ್ಪ ದೊಡ್ಡವರಾದರೆ ಕೆಲಸದ ಭರ, ಇನ್ನೂ ಸ್ವಲ್ಪ ದೊಡ್ಡವರಾದರೆ ಮದುವೆ, ಇನ್ನೂ ಸ್ವಲ್ಪ ದೊಡ್ಡವರಾದರೆ ಮಕ್ಕಳು, ಇನ್ನೂ ಸ್ವಲ್ಪ ದೊಡ್ಡವರಾದರೆ ಮುದಿತನ, ಇನ್ನೂ ಸ್ವಲ್ಪ ದೊಡ್ಡವರಾದರೆ ರಾಮನಾಮ್ ಸತ್ಯಹೇ. ಇದ್ರ ಮಧ್ಯದಲ್ಲಿ ದೇವರ ಸ್ಮರಣೆಗೆ ಅವಕಾಶವೇ ಇಲ್ಲ. ಮರ ಆಗಿಬಿಟ್ರೆ ಮದುವೆ ಅನ್ನೋದೇ ಇಲ್ಲ. ಮರಕ್ಕೆಲ್ಲಾದ್ರೂ ಮದುವೆ ಇದೆಯಾ? ಮರಕ್ಕೆಲ್ಲಾದ್ರೂ ಮುಪ್ಪಿದೆಯಾ? ಮರಕ್ಕೆಲ್ಲಾದ್ರೂ ರೋಗ ಅಂತಿದೆಯಾ? ಏನಿಲ್ಲ. ಮರಕ್ಕೇನಾದರೂ ಊಟ ಮಾಡಬೇಕು, ಕಾಫಿ, ಏನು ಪ್ರಾಬ್ಲಮ್ಮೇ ಇಲ್ಲ. ಸದಾ ಒಂದೇ ಕೆಲಸ, ಸಂತತಂ ಚಿಂತೆಯೇನಂತಂ. ಅದಕ್ಕೆ ಮರದ ರೂಪದ ಶಾಪ ಬಂದರೂ ಸಂತೋಷ ಪಟ್ರಂದು. ನಮಗೆ ಈ ಮರ ಆಗ್ರಿ ವೃಕ್ಷ ಜನ್ಮ ನಿಮಗೆ ಬರಲಿ ಅಂತ ನಮಗೆ ನೀವು ಶಾಪ ಕೊಟ್ಟದ್ದು ವರನೇ ಆಯಿತು, ಆದುದೆಲ್ಲ ಒಳಿತೇ ಆಯಿತು. ನೀವು ನಮಗೆ ಮರ ಆಗ್ರಿ ಅಂತ ಶಾಪ ಕೊಡದೇ ಇದ್ದಿದ್ರೆ ಕೃಷ್ಣನ ದರ್ಶನವೇ ಆಗ್ತಿರ್ಲಿಲ್ಲ. ನೀವು ಕೊಟ್ಟ ಶಾಪ ಮತ್ತೊಂದು ರೂಪದಲ್ಲಿ ದೇವರ ದರ್ಶನಕ್ಕೆ ಕಾರಣ ಆಯಿತು, ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಆ ದೇವತೆಗಳು ಮರ ರೂಪದಲ್ಲಿದ್ದರು. ಸಂತತ ಕೃಷ್ಣನ ಚಿಂತನೆ ಮಾಡಿದ್ದರ ಫಲವಾಗಿ ಕೃಷ್ಣನೇ ಆ ಮರಗಳನ್ನು ಹುಡುಕಿಕೊಂಡು ಬಂದ. ತುಂಬ ಒಳ್ಳೆ ಕಥೆ. ಶಬರಿ ತುಂಬ ಹಣ್ಣಣ್ಣು ಮುದುಕಿ ಮತಂಗರ ಆಶ್ರಮದಲ್ಲಿದ್ಲು. ಮತಂಗರು ಕೇಳಿದ್ರು, ಏನಮ್ಮ ನಮ್ಮ ಆಶ್ರಮದಲ್ಲಿದ್ದೀಯಾ? ಶಬರಿ ಅಂದ್ಲು, ನಾನೇ ಒಂದು ಆಶ್ರಮ ಕಟ್ಕೊಂಡಿದ್ರೆ ನನ್ನ ಆಶ್ರಮಕ್ಕೆ ರಾಮ ಬರ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ಆದರೆ ನಿಮ್ಮಂತಹವರ ಸಹವಾಸದಲ್ಲಿದ್ದರೆ ಒಂದಲ್ಲ ಒಂದಿನ ದೇವರ ದರ್ಶನ ಆಗುತ್ತೆ, ಇಲ್ಲೇ ಇರ್ತೀನಿ ಅಂತ. ಆಯಿತು ಇರಮ್ಮ. ಒಂದು ಕಾಲ ಮತಂಗರೇ ಹೊರಟರು. ಆದರೆ ಹೋಗುವಾಗ ಮತಂಗರು ಶಬರಿಗೆ ಹೇಳಿದ್ರು, ನೀನು ಮಾತ್ರ ಎಲ್ಲೂ ಹೋಗಬೇಡ, ರಾಮನ್ನ ಹುಡುಕಿಕೊಂಡು ಹೋಗಬೇಡ, ರಾಮ ನಿನ್ನ ಹುಡುಕೊಂಡು ರಾಮನೇ ಬರ್ತಾನೆ ಅಂತ. ಹಾಗೆ ಈ ಮರಗಳು ಕೃಷ್ಣನನ್ನು ಹುಡುಕಿಕೊಂಡು ಹೋಗಿ ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಲಿಲ್ಲ, ಇದ್ದ ಕಡೆನೇ ಮಾಡಿದ್ರು. ಕೃಷ್ಣನೇ ಹುಡುಕೊಂಡು ಬಂದ. ಈ ಕಥೆಯ ದಿವ್ಯ ಸಂದೇಶ, ನೀವು ಯಾವ ಜನ್ಮದಲ್ಲಿರ್ತೀರಿ, ಎಲ್ಲಿರ್ತೀರಿ, ಏನು ಮಾಡ್ತಿರ್ತೀರಿ ಅದನ್ನೇ ಮಾಡಿ. ಹೊಸದಾಗಿ ದೇವರು ನೋಡ್ಕೊಂಡು ಹೋಮ ಮಾಡ್ಲಿಕ್ಕೆ ಹೋಗಬೇಡಿ, ಹವನ ಮಾಡ್ಲಿಕ್ಕೆ ಹೋಗಬೇಡಿ. ಅಂದರೆ ಬಿಟ್ಟುಬಿಡಿ ಅಂತ ತಾತ್ಪರ್ಯ ಅಲ್ಲ, ಅದನ್ನೇ ಮಾಡ್ಲಿಕ್ಕೆ ಹೋಗಬೇಡಿ. ಮಾಡಬೇಕಾದ ಕೆಲಸವನ್ನೇ ಭಗವಂತ ಪ್ರೀತನಾಗುವಂತೆ, ದೇವರು ಮೆಚ್ಚುವಂತೆ ನಿಮ್ಮ ನಿಮ್ಮ ಕರ್ತವ್ಯ ಕರ್ಮವನ್ನು ಶ್ರದ್ಧೆಯಿಂದ ಮಾಡಿ ಇದ್ದಲ್ಲೇ ಅವನಿಗೆ ಅರ್ಪಣೆ ಮಾಡಿದ್ರೆ ಅವನು ಇದ್ದಲ್ಲೇ ಬಂದು ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ನೀವು ಅವನ್ನ ಹುಡುಕೊಂಡು ಹೋಗಬೇಕಾದಿಲ್ಲ ಅಂತ ಈ ಕಥೆ ನಮಗೆ ತೋರಿಸ್ತಾ ಇದೆ. ಸ್ವಭೃತ್ಯ ಭೀಮಾನುಜಮದ್ವಿತೀಯಂ ಪ್ರಿಯಂ ವಿದಿತ್ಸುಧರ್ಯೇವ ದೇವಃ ಸಬೂರುಹ ವರ್ಜುನ ಸಂಹಿತೌತೋ ಬಭಂಜ ಕಂಜಾಯತ ಮಂಜುನೇತ್ರ. ವಾದಿರಾಜರು ಇನ್ನೊಂದು ಕಥೆಯನ್ನು ಈ ಮರಗಳನ್ನು ಬೀಳಿಸಿದ್ದ ಸಂದರ್ಭದಲ್ಲಿ ಇನ್ನೊಂದು ಕಥೆ ಹೇಳ್ತಾರೆ. ಕೃಷ್ಣ ಪರಮಾತ್ಮ ನಿಜವಾಗಿಯೂ ಅವನಿಗೆ ಮರಗಳನ್ನು ಕಂಡ್ರೆ ತುಂಬ ಪ್ರೀತಿ. ಮರ ಬೀಳಿಸೋನಲ್ಲ ಕೃಷ್ಣ, ವೃಕ್ಷವನ್ನು ರಕ್ಷಣೆ ಮಾಡುವವ. ಅವನು ವನಪ್ರಿಯ, ಅವನು ಪಟ್ಟಣ ಪ್ರಿಯ ಅಲ್ಲ. ಅವನು ಸಿಟಿ ಕಂಡ್ರೆ ದೇವರಿಗೆ ಸಿಟ್ಟು ಬರುತ್ತೆ, ಸಿಟಿ ಕಂಡ್ರೆ ದೇವರಿಗೆ ಸಿಟ್ಟು ಬರುತ್ತೆ. ದೇವರಿಗೆ ವನ ಅಂದರೆ ಬಹಳ ಇಷ್ಟ. ಅದಕ್ಕೆ ಅವನು ಹುಟ್ಟಿದ ತಕ್ಷಣ ಸಿಟಿ ಬಿಟ್ಟು ವನಕ್ಕೆ ಹೋದ. ಹುಟ್ಟಿದ್ದು ಸಿಟಿಲಿ, ಯಾವುದದು ಮಥುರಾ ಪಟ್ಟಣ. ಹೋಗಿದ್ದೆಲ್ಲಿ ನಂದಗಾಂವ್ ಹಳ್ಳಿ, ನಂದಗೋಕುಲ. ಅಲ್ಲಿಂದ ಮುಂದೆ ಎಲ್ಲಿ ಹೋದ? ವೃಂದಾವನ. ಎಲ್ಲ ಕಡೆ ವನ ಅಂದರೆ ತುಂಬ ಇಷ್ಟ. ಎಲ್ಲೆಲ್ಲಿ ಗೋವುಗಳಿಗೆ ಒಳ್ಳೆ ಮೇವಿದೆ, ಎಲ್ಲಿ ಒಳ್ಳೆ ಹಸಿರು ಪಚ್ಚೆ ಪೈರುಗಳಿದೆ, ಎಲ್ಲಿ ಅದು ಪರ್ವತದ ತಪ್ಪಲಿದೆ, ಅದು ಬಹಳ ಭಗವಂತನಿಗೆ ಇಷ್ಟ. ಅಂತ ಕೃಷ್ಣ ದೊಡ್ಡ ದೊಡ್ಡ ವೃಕ್ಷಗಳನ್ನು ಬೀಳಿಸ್ಬಿಟ್ನಲ್ಲ. ಯಾಕೆ ಬೀಳಿಸ್ದ ಅಂದರೆ ವಾದಿರಾಜರು ಒಂದು ಅದ್ಭುತವಾದ ಕಥೆಯನ್ನು ಹೇಳ್ತಾರೆ. ಕೃಷ್ಣ ಅನ್ನಂತೆ ಈ ಭೂಲೋಕದಲ್ಲಿ ಒಬ್ಬನೇ ಅರ್ಜುನ ಇರಬೇಕು, ನೋ ಸೆಕೆಂಡ್ ಅರ್ಜುನ ಅಂದ. ಅರ್ಜುನ ಅಂತಿದ್ರೆ ಅದು ಭೀಮನ ತಮ್ಮ ಒಬ್ಬನೇ ಅರ್ಜುನ, ಇನ್ನೊಬ್ಬ ಅರ್ಜುನನನ್ನು ನಾನು ಸಹನೆ ಮಾಡಲಾರೆ. ಅದು ಯಾರಿರ್ಬೋದು, ಅದು ಮನುಷ್ಯ ಇರ್ಬೋದು, ಮರ ಇರ್ಬೋದು, ಅರ್ಜುನ ಮಾತ್ರ ಒಬ್ಬನೇ ಇರಬೇಕು. ಈ ವೃಕ್ಷಗಳ ಹೆಸರು ಅರ್ಜುನ ವೃಕ್ಷ. ಅದು ತುಂಬ ತಲೆ ಎತ್ತಿ ನಿಂತಿತ್ತು. ಬಹಳ ವರ್ಷದಿಂದ ತಲೆ ಎತ್ತಿ ನಿಂತ ವೃಕ್ಷಗಳನ್ನು ನೋಡಿ ಕೃಷ್ಣ ಅಂತಾನೆ, ಏನಿಷ್ಟು ತಲೆ ಎತ್ಕೊಂಡು ನಿಂತಿದ್ಯಾ? ಹಾಗೆ ತಲೆ ಎತ್ಕೊಂಡು ನಿಂತ್ಕೊಳ್ಳುವ ಒಬ್ಬನೇ ಒಬ್ಬ ಅರ್ಜುನ ಅಂದರೆ ಅದು ಭೀಮನ ತಮ್ಮ, ಅವನೊಬ್ಬನೇ ಇರಬೇಕು.
ನಾನು ಅರ್ಜುನ ಅಂತ ಯಾರಾದರೂ ತಲೆ ಎತ್ತು ನಿಂತರೆ ಅವ್ರನ್ನ ಉರುಳಿಸ್ಬಿಡ್ತೀನಿ. ನನ್ನ ಸ್ನೇಹಿತ ಅರ್ಜುನ, ಅವನೊಬ್ಬನೇ ಅರ್ಜುನ ಅಂತ, ಎರಡನೇ ಅರ್ಜುನ ಇರಬಾರ್ದು ಅಂತ ತಿಳಿಸ್ಲಿಕ್ಕೆ ಸ್ವಭೃತ್ಯ ಭೀಮಾನುಜ ಮದ್ವಿತೀಯಂ, ತನ್ನ ಭೃತ್ಯನಾದ ಭೀಮನ ತಮ್ಮನಾದ ಅರ್ಜುನ ಜಗತ್ತಿನಲ್ಲಿ ಒಬ್ಬನೇ ಅರ್ಜುನ. ಅರ್ಜುನ ಅಂದರೆ ಓ ನೀವು ಅರ್ಜುನನ, ನಾವು ಇನ್ನೊಬ್ಬ ಅರ್ಜುನ ಅನ್ಕೊಂಡು ಬಂದ್ವಿ ಅಂತ. ಇಬ್ಬರು ಅರ್ಜುನ ಇದ್ರೆ ಕನ್ಫ್ಯೂಷನ್ನು, ಅದಕ್ಕೆ ಇಬ್ಬರು ಅರ್ಜುನ ಇರಲೇಬಾರ್ದು, ಒಬ್ಬರೇ ಅರ್ಜುನ ಇರಬೇಕು ಅಂತ ತಿಳಿಸ್ಲಿಕ್ಕೇನೋ ಎಂಬಂತೆ ನಾವು ಅರ್ಜುನ ಅಂಥೇಳಿ ಎರಡು ವೃಕ್ಷಗಳು ಬೆಳೆದಿದ್ರೆ ಅವುಗಳನ್ನ ಕಿತ್ತೇ ಹಾಕಿಬಿಟ್ಟ. ಇದರೊಳಗೆ ಏನು ಹೇಳಿದಾಗ್ತಾ ಇದೆ ಅಂದರೆ, ಭಗವಂತ ತನ್ನ ಭಕ್ತರಲ್ಲಿ ಎಷ್ಟು ಪ್ರೀತಿ ಮಾಡ್ತಾನೆ, ಅರ್ಜುನನ ಮೇಲೆ ಎಷ್ಟು ಮಮಕಾರವನ್ನು ಪ್ರೀತಿಯನ್ನು ಭಗವಂತ ತೋರಿಸಿದ್ದಾನೆ, ಭೀಮನ ಮೇಲೆ ಭಗವಂತ ಎಷ್ಟು ಕಾರುಣ್ಯವನ್ನು ಪ್ರೀತಿಯನ್ನು ತೋರಿಸಿದ್ದಾನೆ. ಇದರರ್ಥ ಯಾರು ಭಗವಂತನಲ್ಲಿ ಏಕಾಂತ ಭಕ್ತಿಯನ್ನು ಮಾಡ್ತಾರೆ ಅವರ ಹೆಸರು ಭಗವಂತ ಎಷ್ಟು ಅಜರಾಮರವನ್ನಾಗಿ ಮಾಡ್ತಾನೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ತದಂಗ ಬಂಧ ಪ್ರತಿಬಂಧ ಪುಣ್ಯ ಬಲೇನ ಸಿದ್ಧೌ ತತ ಉತ್ತಿತೌ ದ್ವೌ ಪ್ರಶಂಸ್ಯ ವೃಂದಾವನ ವಲ್ಲಭಂ ತಂ ತದೇಯತ್ತನುಸ್ತನ ಸ್ವಸೌ ಸ್ವಲೋಕಂ. ಕೃಷ್ಣ ತನ್ನ ಬೆನ್ನಿಗೆ ಕಟ್ಟಿದಂತಹ ಒರಳನ್ನು ಎಳ್ಕೊಂಡು ಬಂದಾಗ ಎರಡು ಮರಗಳು ಕೆಳಗೆ ಬಿದ್ದೋಯ್ತು. ಮರಗಳ ಒಳಗಿನಿಂದ ಇಬ್ಬರು ಸಿದ್ಧ ಪುರುಷರು ನಿಂತಿದ್ದಾರೆ. ಇಂತಹ ನೀಚ ಜನ್ಮದಿಂದ ಬಿಡುಗಡೆ ಕೊಟ್ಟು ತಮ್ಮ ಯಥಾಯೋಗ್ಯವಾದ ಜನ್ಮಕ್ಕೆ ಕಾರಣನಾದ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಭಾಗವತ ತುಂಬ ಚೆನ್ನಾಗಿ ಆ ಸ್ತೋತ್ರವನ್ನು ಹೇಳುತ್ತೆ. ವಾಣಿ ಗುಣಾನುಕಥನೆ. ಆ ಇಬ್ಬರು ನಲಕೂಬರ ಮಣಿಗ್ರೀವರು ಎದ್ದು ನಿಂತು ಎರಡೂ ಕೈಗಳನ್ನು ಜೋಡಿಸಿಕೊಂಡು ಆ ಪುಟ್ಟ ಕೃಷ್ಣನನ್ನು ದೊಡ್ಡ ಸ್ತೋತ್ರದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ, ನಾಲ್ಗೆ ಇದೆ, ಕಣ್ಣಿದೆ, ಕಿವಿ ಇದೆ, ಕೈ ಇದೆ, ಕಾಲಿದೆ, ಬೇಕಾದಷ್ಟು ಎಂಜಾಯ್ ಮಾಡಲಿಕ್ಕೆ ನಮ್ಮ ಹತ್ರ ದುಡ್ಡಿದೆ, ವಯಸ್ಸಿದೆ, ಎಲ್ಲ ಮದ, ಅನ್ನ ಮದ, ಅರ್ಥ ಮದ, ವೈಭವದ ಮದ, ಪ್ರಾಯದ ಮದ, ರೂಪ ಮದ, ತನ್ನ ಸತ್ವದ ಮದ, ಧಾತ್ರಿವಶವಾದ ಮದ, ಇನ್ನೂ ತನಗೆದುರಿಲ್ಲ ಎಂದೆಂಬ ಮದದಿಂದ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ನಮ್ಮ ಜನ್ಮದ ಒಳಗೆ ಈ ಕಣ್ಣು, ಕೈಕಾಲು, ಕಿವಿ, ನಾಲಿಗೆ ಎಲ್ಲ ಇರುವಾಗ ಜೊತೆಗೆ ಒಂದಷ್ಟು ಸಂಪತ್ತು ಬಂದು ಎಲ್ಲ ಬಂದ್ಬಿಟ್ರೆ ಮಾಡಬಾರ್ದು ಮಾಡಿಬಿಡ್ತೀವಿ. ಒಳ್ಳೆ ಬುದ್ಧಿ ಬರೋದು ಬಹಳ ಕಷ್ಟ. ಆ ಅಮರರಾದ ದೇವತೆಗಳು, ಸಿದ್ಧ ಪುರುಷರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನಮಗಿಷ್ಟು ಅನುಗ್ರಹ ಮಾಡು, ನನ್ನ ನಾಲಿಗೆ ಸದಾ ನಿನ್ನ ಗುಣಕೀರ್ತನೆಯನ್ನು ಮಾಡೋದ್ರೊಳಗೆ ಬದ್ಧವಾಗಲಿ. ವಾಣಿ ಗುಣಾನುಕಥನೆ. ನನ್ನ ನಾಲಿಗೆ ಅದು ಯಾವಾಗಲೂ ನಿನ್ನ ನಾಮಸ್ಮರಣೆಗೆ ಸದಾ ಸಿದ್ಧ ಆಗಬೇಕು. ನಮಗೇನು ದೇವ್ರದ್ದು ಮಂತ್ರ ಸ್ತೋತ್ರ ಅಂದರೆ ನಾಲಿಗೆನೇ ಹೇಳಲ್ಲ, ಸೌಂಡೇ ಬರಲ್ಲ ರೀ. ವಿಷ್ಣು ಸಹಸ್ರನಾಮ ಹೇಳಿದ್ರೆ ಒಳಗೇ ಹೇಳ್ತಿರ್ತೀವಿ, ಸೌಂಡೇ ಬರಲ್ಲ. ಅದೇ ನಮಗೆ ಬೇಕಾದ್ದನ್ನು ಬಡಿಸದೆ ಮುಂದೆ ಹೋಗ್ಬಿಟ್ರು ಅಂದರೆ ಅವರು ಹೆದರಿ ಕೆಳಗೆ ಬಿದ್ದು ಬಿಡ್ಬೇಕು, ಅಷ್ಟು ಜೋರಾಗಿ ಕಿರಿಚ್ಕೊಂಡ್ಬಿಡ್ತೀವಿ. ಸಾರೇನೋ ಬಡಿಸದೆ ಮುಂದೆ ಹೋಗ್ಬಿಟ್ರೆ ಏನು ಜೋರಾಗಿ ಕಿರಿಚ್ಕೊಳ್ತೀವಿ. ಅದೇ ದೇವರ ಹೆಸರು ಕೂಗುವಾಗ ಹಾಗೆಲ್ಲ ಇಲ್ಲೇ ಇಲ್ಲ, ನಾಲಿಗೆನೇ ಮೇಲೆ ಹೇಳಲ್ಲ. ನಾನು ದೇವರ ಗುಣಸ್ತೋತ್ರ ಅಂದರೆ ಆಗೋದೇ ಇಲ್ಲ. ನಮ್ಮ ಕಿವಿಗಳು ನಿನ್ನ ಕಥೆಯನ್ನು ಕೇಳೋದ್ರೊಳಗೆ ಸದಾ ಸಿದ್ಧ ಇರಲಿ. ಕೈಗಳು ನಿನ್ನ ಭೃತ್ಯರ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧ ಇರಲಿ. ಕಾಲು ನಿನ್ನ ಲಿಂಗಾಲಯಗಳನ್ನು ಪ್ರದಕ್ಷಿಣೆ ಮಾಡೋದ್ರೊಳಗೆ ಬದ್ಧವಾಗಲಿ, ತೀರ್ಥಯಾತ್ರೆ ಮಾಡಲಿಕ್ಕಾಗಲಿ. ನಮ್ಮ ಎಲ್ಲ ಇಂದ್ರಿಯಗಳು ಭಗವಂತ ನಿನ್ನನ್ನು ಕೊಂಡಾಡುವಂತಾಗಲಿ ಅಂಥೇಳಿ ಅವರೆಲ್ಲ ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರದ ಮೂಲಕ ನಮಗೊಳ್ಳೆ ಒಂದು ಸ್ತೋತ್ರವನ್ನು ಕೊಟ್ಟಿದ್ದಾರೆ. ನಾವು ಕೂಡ ಭಗವಂತನನ್ನು ಈ ಬಗೆಯಿಂದಲೇ ಪ್ರಾರ್ಥನೆ ಮಾಡಬೇಕು ಅಂತ ದೇವತೆಗಳು ತೋರಿಸ್ಕೊಟ್ಟಿದ್ದಾರೆ. ಪ್ರಶಂಸ್ಯ ವೃಂದಾವನ ವಲ್ಲಭಂ. ವೃಂದಾವನದ ವಲ್ಲಭನಾದ ಕೃಷ್ಣನನ್ನು ಪ್ರಶಂಸೆ ಮಾಡಿದ್ದಾರೆ. ನಿನ್ನಿಂದಾಗೆ ನಮಗೆ ಕುಯೋನಿಗಳು ಬಿಟ್ಟು ಹೋಯಿತು, ನಿನ್ನ ಅನುಗ್ರಹದಿಂದ, ನಿನ್ನ ಸ್ಪರ್ಶ ಮಾತ್ರದಿಂದ, ಕೇವಲ ನಿನ್ನ ದರ್ಶನ ಮಾತ್ರದಿಂದ
ನಮ್ಮ ಎಲ್ಲ ಪಾಪವನ್ನು ಕಳ್ಕೊಂಡಿದ್ದೇವೆ. ಇನ್ನು ಮುಂದೆ ಈ ಜನ್ಮಕ್ಕೆ ಕಾರಣವಾದಂತಹ ಕರ್ಮ ನಮ್ಮಿಂದ ಆಗದ ಹಾಗೆ ನೀ ಅನುಗ್ರಹ ಮಾಡು. ಈ ಕೆಟ್ಟ ಜನ್ಮ ಬರಲಿಕ್ಕೆ ಕಾರಣವಾದದ್ದು ನಮ್ಮ ನಾಲಿಗೆ, ನಮ್ಮ ಇಂದ್ರಿಯಗಳು. ಮಾಡಬಾರದ್ದನ್ನ ಮಾಡಿ ಹೊಂದಬಾರದ ಕೆಟ್ಟ ಜನ್ಮ ಹೊಂದಿದ್ವಿ. ಆ ಎಲ್ಲ ಪಾಪ ಇವತ್ತು ಕೇವಲ ನಿನ್ನ ದರ್ಶನ ಸ್ಪರ್ಶನದಿಂದ ಹೋಯ್ತು. ದೇವರ ದರ್ಶನ, ದೇವರ ಸ್ಪರ್ಶನ. ದೇವರ ದರ್ಶನ ಅಂದರೆ ಶಾಸ್ತ್ರ, ದರ್ಶನ ಅಂದರೆ ಶಾಸ್ತ್ರ. ದೇವರ ಸಂಬಂಧಪಟ್ಟ ಅರಿವು, ಇದು ದೇವರ ದರ್ಶನ. ದೇವರ ಸ್ಪರ್ಶನ ಅಂದರೆ ಸಾಲಿಗ್ರಾಮಾದಿಗಳ ಪೂಜೆ. ಭಗವಂತನ ಆರಾಧನೆ ಮಾಡುವಾಗ ಜ್ಞಾನ ಪುರಸ್ಸರವಾಗಿ ಯಾರು ಪೂಜಾದಿಗಳನ್ನು ಮಾಡ್ತಾ ಇದ್ದಾರೆ, ಅನುಸಂಧಾನ ಪುರಸ್ಸರವಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ, ಅವರು ಅನಂತ ಜನ್ಮಗಳ ಪಾಪವನ್ನು ಕಳ್ಕೊಂಡು ಉದ್ಧತರಾಗ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಬೃಹದ್ವನೆ ಸ್ವಸ್ಯ ಹಿ ಸನ್ನಿಧಾನ ಮಹಾಪುರಿ ಸಾಮ್ಯ ಮುಪೇಯುಷಿತ್ತಂ ವನಪ್ರಿಯೋಸೌ ಚಕಮೇ ರಮೇಶೋ ಮನೋಜ್ಞ ಬೃಂದಾವನ ಏವ ವಾಸಂ. ಇಷ್ಟು ನಲಕೂಬರ ಮಣಿಗ್ರೀವರನ್ನ ಉದ್ಧಾರ ಮಾಡಿದ ಮೇಲೆ ಅವರಿಬ್ಬರೂ ಸ್ತೋತ್ರ ಮಾಡಿ ದೇವಲೋಕಕ್ಕೆ ಹಾರಿ ಹೋಗಿದ್ದಾರಂತೆ. ಭಗವಂತ, ನೀನು ಮಾಡಿದ ಸಜ್ಜನರ ಉದ್ಧಾರ, ದುಷ್ಟರ ಶಿಕ್ಷಣೆಯನ್ನ ನಾವು ದೇವಲೋಕದಲ್ಲಿ ಎಲ್ಲ ಕಡೆ ಹೇಳ್ತೀವಿ ಅಂತ ಅವರು ಹೊರಟರು. ಇಷ್ಟಾದ ಮೇಲೆ ಬೃಹದ್ವನ ಅನ್ನುವಂತಹ ಈ ನಂದಗೋಕುಲ ಕೃಷ್ಣನ ಬರುವಿಕೆ ಇರುವಿಕೆಯಿಂದ ಅದು ದೊಡ್ಡ ಪಟ್ಟಣವಾಗಿ ಮಾರ್ಪಾಡಾಯಿತು. ಬೃಹದ್ವನೆ ಸ್ವಸ್ಯ ಹಿ ಸನ್ನಿಧಾನ ಮಹಾಪುರಿ ಸಾಮ್ಯ ಮುಪೇಯುಷಿತ್ವಂ. ಆ ನಂದಗೋಕುಲಕ್ಕೆ ಬೃಹದ್ವನ ಅಂತ ಹೆಸರು, ದೊಡ್ಡ ಕಾಡು ಅಂತ ಅದು ಮೊದಲಿದ್ದದ್ದು. ಆದರೆ ಯಾವಾಗ ಕೃಷ್ಣ ಪರಮಾತ್ಮ ಬಂದು ಅಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದ, ಕೃಷ್ಣನ ಸನ್ನಿಧಾನದಿಂದ ಸಂಪತ್ಪೂರ್ಣವಾದ ದೊಡ್ಡ ಪಟ್ಟಣ ಆಗಿಬಿಡ್ತು. ಈಗ ಒಂದು ಜಾಗ ಅಂತ ದೊಡ್ಡ ಸೈಟ್ಗಳು ಮಾಡಿದ್ರೆ ಅಲ್ಲೊಂದು ರಾಯರ ಮಠ ಅಂತ ಕಟ್ಟಿಬಿಟ್ರೆ ಸಾಕು, ಆ ಸುತ್ತಲೂ ದೊಡ್ಡ ಸಿಟಿಯಾಗಿ ಮಾರ್ಪಾಡಾಗ್ಬಿಡತ್ತೆ. ಅಲ್ಲ, ಭಗವಂತನ ಸ್ಮರಣೆ ಮಾಡುವವರನ್ನ ತಂದು ಕೂಡಿಸಿದ್ರೆ ಈ ಸಿಟಿ ಆಗೋದಾದ್ರೆ ಭಗವಂತನೇ ಬಂದು ಕೂತ್ಬಿಟ್ರೆ ಜಯತಿ ತೇದಿಕಂ. ಹೇ ಭಗವಂತ, ನಿನ್ನ ಜನ್ಮದಿಂದಾಗಿ ಈ ವ್ರಜ ಜಯತಿ ಅತ್ಯಂತ ಉತ್ಕೃಷ್ಟ ಆಗಿದೆ. ನಿನ್ನ ಆವಾಸ ಸ್ಥಾನದಿಂದ, ನಿನ್ನ ಇರುವಿಕೆಯಿಂದ ಈ ವೃಂದಾವನ ದೊಡ್ಡ ಪಟ್ಟಣ ಆಗಿಬಿಡ್ತಂತೆ. ಬೃಂದಾವನ ದೊಡ್ಡ ಪಟ್ಟಣದಂತೆ ಆದಾಗ ಭಗವಂತ ನೋಡಿದಂತೆ ಇದ್ಯಾಕೋ ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಎಲ್ಲೆಲ್ಲಿ ನೋಡಿದರೂ ಗಗನ ಚುಂಬಿ ಕಟ್ಟಡಗಳು, ಎಲ್ಲೆಲ್ಲಿ ನೋಡಿದರೂ ಬಹಳ ದೊಡ್ಡ ದೊಡ್ಡ ಅಂಗಡಿಗಳು, ಮುಂಗಟ್ಟುಗಳು. ಇದೇ ಆಯಿತು. ಕೃಷ್ಣನಿಗೆ ಬೇಸರ ಆಯ್ತಂತೆ. ವನಪ್ರಿಯೋಸೌ ಅಸೌ ಕೃಷ್ಣ ವನಪ್ರಿಯ. ಕೃಷ್ಣನಿಗೆ ಅಂದರೆ ವನ ಇಷ್ಟ, ಅವನಿಗೆ ಸಿಟಿ ಇಷ್ಟ ಇಲ್ಲ. ಅದಕ್ಕೆ ಅವನೇನು ಮಾಡಿದ್ದಾನೆ, ವೃಂದಾವನಕ್ಕೆ ಹೋಗೋಣ, ನಂದಗೋಕುಲ ಸಾಕು, ವೃಂದಾವನಕ್ಕೆ ಹೋಗೋಣ ಅಂತ ಅನ್ಕೊಂಡಂತೆ. ಒಂದಿನ ಮೀಟಿಂಗ್, ಎಲ್ಲ ಮುದುಕರು 8 to 80 ಎಲ್ಲರನ್ನೂ ಇನ್ವೈಟ್ ಮಾಡ್ದ ಕೃಷ್ಣ. 8 ವರ್ಷದಿಂದ 80 ವರ್ಷದ ಒಳಗಿನ ಎಲ್ಲರನ್ನೂ ಕರೆದ, ಕೂಡಿಸ್ದ. ಅವ್ರಿಗೆ ಹೇಳ್ದ, ನಾವು ವಾಸ ಮಾಡಬೇಕಾದ್ರೆ ನಮ್ಮ ಸುತ್ತಮುತ್ತ ಒಳ್ಳೆ ಮರ ಇರಬೇಕು, ಅದರಿಂದ ಒಳ್ಳೆ ಜೀವನ. ಇವತ್ತು ನಮಗೆಲ್ಲ ಪಲ್ಯೂಷನ್ ಅಂತೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಗಿಡ ಮರಗಳ ನಾಶ. ವೃಕ್ಷ ರಕ್ಷಣೆ ಮಾಡಿದರೆ ಅದು ವಿಶ್ವವನ್ನೇ ರಕ್ಷಣೆ ಮಾಡುತ್ತೆ. ನೀವು ವೃಕ್ಷವನ್ನ ಕಡಿದು ಬಡಿದು ಹಾಳು ಮಾಡಿದ್ರೆ ನೋಡಿ, ನೀವು ವಿಚಾರ ಮಾಡಿ, ಈ ಹಿಂದಿನ ಕಾಲದಲ್ಲಿ, ಈಗೊಂದು 80-100 ವರ್ಷದ ಹಿಂದಿನ ಮನೆಗಳಿದ್ರೆ ನೋಡ್ಕೊಂಡು ಬನ್ನಿ, ಎಷ್ಟು ದೊಡ್ಡ ದೊಡ್ಡ ತೊಲೆಗಳು ಮರದ್ದು, ಎಲ್ಲ ಮರದ್ದೇ ಸೀಲಿಂಗು ಇರ್ತಿತ್ತು. ಅಷ್ಟೆಲ್ಲ ಮರಗಳನ್ನು ಕಡಿದು ಅಷ್ಟೆಲ್ಲ ದೊಡ್ಡ ಮನೆ ಮಾಡಿದ್ರು ಮರಗಳು ಕಮ್ಮಿ ಇರಲಿಲ್ಲ. ಯಾಕೆಂದ್ರೆ ಒಂದು ಮರ ತೆಗೆದ್ರೆ ಆ ಸ್ಥಾನದಲ್ಲಿ 4 ಮರಗಳ ರಕ್ಷಣೆ ಮಾಡ್ತಿದ್ರು. ಇವತ್ತು ನಮಗೆ ತೆಗೆಯೋದು ಗೊತ್ತೇ ವಿನಃ ಹಾಕೋದು ಗೊತ್ತೇ ಇಲ್ಲ. ಗರುಡ ಪುರಾಣ ಮೊದಲಾದ ಪುರಾಣಗಳಲ್ಲಿ ದೊಡ್ಡ ದೊಡ್ಡ ಮರವನ್ನು ಕಡೆದವರನ್ನ ಏನು ವೈತರಣಿ ಅಂತ ನದಿ ಇದೆ, ಕೀವುಗಳ ನದಿ, ಅಲ್ಲಿ ಹಾಕ್ತಾರಂತ. ನಾವು ಮನೆಗೋಸ್ಕರವಾಗಿ ನಮ್ಮ ದೊಡ್ಡ ದೊಡ್ಡ ಪರಿಸರದ ಮರಗಳನ್ನು ಕತ್ತರಿಸುವ ಹಾಗಿಲ್ಲ. ದೊಡ್ಡ ದೊಡ್ಡ ಮರಗಳನ್ನು ಕತ್ತರಿಸೋದು ಮಹಾಪಾಪ. ತುಂಬ ಅನಿವಾರ್ಯವಾಗಿ ಯಾವುದಾದ್ರೂ ಮರವನ್ನು ಕತ್ತರಿಸಬೇಕಾದ್ರೆ
ಅದರ ಬದಲಿಗೆ 4 ಮರಗಳನ್ನು ನೆಡಬೇಕು. ಬರೀ ನೆಟ್ಟರೆ ಸಾಲದು. ಕೆಲವರು ವನ ಮಹೋತ್ಸವ ಅಂಥೇಳಿ ಒಂದು ಹಳ್ಳ ಮಾಡಿ ಅದರೊಳಗೆ ಗಿಡ ನೆಟ್ಟು ಪೇಪರಲ್ಲಿ ಫೋಟೋ ತೆಗೆಸ್ಕೊಂಡು ಬಿಡ್ತಾರೆ. ಆಮೇಲೆ ಯಾವತ್ತೂ ಆ ಕಡೆ ಹೋಗೋದು ಇಲ್ಲ, ನೀರು ಹಾಕಲ್ಲ. ಅದು ವನ ಮಹೋತ್ಸವ ಆಗಲ್ಲ, ವನ ಮಹೋತ್ಸವ ಆಗುತ್ತೆ. ವಣ ಸುಮ್ಮನೆ ಫೋಟೋಕ್ಕಾಗಿ ಮಹೋತ್ಸವ ಆಯಿತು. ವನ ಮಹೋತ್ಸವ ಅಂತಾಗಬೇಕಾದ್ರೆ, ವೃಕ್ಷದಲ್ಲಿ ಅಂತರ್ಯಾಮಿಯಾದ ಭಗವಂತನ ಆರಾಧನೆ ಮಾಡಬೇಕಾದ್ರೆ ನೀವು ಬದುಕಿರೋ ತನಕ ಒಂದು ವೃಕ್ಷವನ್ನು ನೋಡ್ಕೊಳ್ಬೇಕಲ್ಲ. ಒಂದು ವೃಕ್ಷವನ್ನು 3 ಕಾಲ ನೋಡ್ಕೊಂಡ್ಬಿಟ್ರೆ ಸಾಕು. ಒಂದು ಗಿಡ ಮನೆಯಲ್ಲಿಟ್ಟಾಗ 3 ಕಾಲ, ಒಂದು ಮಳೆಗಾಲ, ಒಂದು ಚಳಿಗಾಲ, ಒಂದು ಬೇಸಿಗೆ ಕಾಲ. ಈ 3 ಕಾಲ, ಒಂದು ವರ್ಷದಲ್ಲಿ ಈ 3 ಕಾಲ ಬರುತ್ತೆ. ಒಂದು ವರ್ಷ ಆ ಮರವನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಆ ಮರ ನಿಮ್ಮನ್ನ 100 ವರ್ಷ ನೋಡ್ಕೊಳ್ಳುತ್ತೆ. ಮೊನ್ನೆ ಸ್ವಾಮಿಗಳು ಉಪನ್ಯಾಸ ಮಾಡುವಾಗ ಉಡುಪಿಯಲ್ಲಿ ಬಹಳ ಅದ್ಭುತವಾದ ಮಾತು ಹೇಳಿದ್ರು. ಬದುಕಿರೋರು ಮರ ಹಾಕ್ಬೇಕಂತೆ, ಸಾಯೋರು ಮರ ಹಾಕ್ಬೇಕಂತೆ. ಅಲ್ಲ, ಬದುಕಿರೋರ್ಗೇನೋ ಉಸಿರಾಡ್ಲಿಕ್ಕೆ ಮರ ಬೇಕು ಹೇಳ್ತಿರೋದು ಸರಿ, ಸಾಯೋರ್ಗೆ ಯಾಕೆ ಮರ? ಸುಡ್ಲಿಕ್ಕೆ ಮರ ಬೇಕಲ್ವಾ, ಅದಕ್ಕೊಂದು ಮರ ನೆಡಿ ಅಂದ್ರು. ಬದುಕಿದ್ರು ಒಂದ್ ಮರ, ಸತ್ರು ಒಂದ್ ಮರ. ಈಗ ಸುಡ್ಲಿಕ್ಕೆ ಮರ ಬೇಕಂದ್ರೆ ಮರವೇ ಇಲ್ಲ ಅಂದ್ರೆ ಹೆಂಗ್ ಸುಡೋದು? ಆದ್ರಿಂದ ವೃಕ್ಷಗಳ ರಕ್ಷಣೆ ಬಹಳ ಮುಖ್ಯ. ಕೃಷ್ಣ ಬಹಳಷ್ಟು ಭಾಗವತದಲ್ಲಿ ಬಹಳ ಕಾಲ ಹೇಳುವಾಗ ವೃಕ್ಷಗಳ ರಕ್ಷಣೆಯ ಬಗ್ಗೆ ಮಾತಾಡ್ತಾರೆ. ಕೃಷ್ಣ ಪರಮಾತ್ಮ ಎಲ್ಲ ಮುದುಕರು ಸಣ್ಣವರು ಎಲ್ಲರನ್ನು ಕೂಡಿಸಿ ಒಂದು ದೊಡ್ಡ ಉಪನ್ಯಾಸ ಮಾಡಿದ ವೃಕ್ಷದ ಬಗ್ಗೆ ಹೇಳ್ತಾ ಇದ್ದಾರೆ. ವಿರೋಧಿ ವೈತೇಯ ಪರಾಭವೇನ ಸ್ಥಿರೇಹನೋತ್ತಾಸ್ಯದಿ ಬಂಧುತೇಯಂ ಇತಿ ಪ್ರಭು ಸ್ವಪ್ರಿಯ ಸ್ವಾದ್ಯಸಾಯ ವೃಕಾನನೇಕಾಂಶ್ಚ ಸಸರ್ಜರೋಮ್ನ. ನಂದಗೋಪ ಮೊದಲಾದಂಥ ಎಲ್ಲ ಹಿರಿಯರನ್ನ ಕುಡಿಸಿಕೊಂಡು ಒಂದು ಮೀಟಿಂಗ್ ಮಾಡಿ ಕೃಷ್ಣ ಅಂದ, ಈ ಊರು ನಂಗೆ ಸರಿ ಆಗ್ತಾ ಇಲ್ಲ. ನಂಗೆ ಸರಿ ಆಗ್ತಿಲ್ಲ ಅಂದರೆ ನನ್ನ ಗೋವುಗಳಿಗೆ ಒಳ್ಳೆ ಹುಲ್ಲಿಲ್ಲ. ಗೋವುಗಳ ರಕ್ಷಣೆ ಆಗದೆ ಇದ್ಮೇಲೆ ನಾವಿಲ್ಲಿ ಇರಬಾರ್ದು. ಅದಕ್ಕೆ ಗೋವುಗಳ ರಕ್ಷಣೆ ಆಗಬೇಕಂದ್ರೆ ಒಳ್ಳೆ ಸಸ್ಯ ಸಮೃದ್ಧಿಯಿಂದ ಕೂಡಿರ್ಬೇಕು, ಒಳ್ಳೆ ವನ ಬೇಕು. ನಾವೆಲ್ಲ ಸಿಟಿಲ್ ವಾಸ ಮಾಡಲಿಕ್ಕೆ ಲಾಯಕ್ಕಾದವ್ರಲ್ಲ. ಕೃಷ್ಣ ಅಂತಾನೆ, ನಾವು ಗೋಪಾಲಕರು, ಗೊಲ್ಲರು. ಗೋವುಗಳು ಎಲ್ಲಿರುತ್ತೋ ಅಲ್ಲಿರ್ಬೇಕೇ ವಿನಃ ಸಿಟಿಲ್ ಗೋವು ಕಟ್ಕೊಂಡು ಕೂತ್ರೆ ಗೋವುಗಳೆಲ್ಲ ಪ್ಲಾಸ್ಟಿಕ್ ತಿಂದು ಅವೇ ಹಾಲು ಕೊಡುತ್ತವೆ. ಇವತ್ತು ಗೋವುಗಳನ್ನೆಲ್ಲ ಹೊರಗೆ ಬಿಟ್ಬಿಟ್ರೆ ಅವೇನು ತಿನ್ನುತ್ತೆ ನೋಡಿ, ನೀವು ನೋಡ್ರಿ ಬೇಕಾರೆ. ಆ ಪ್ಲಾಸ್ಟಿಕ್ಕು, ಕಸ, ಪೇಪರು ತಿನ್ಲಿಕ್ಕಾಗಲಾರದ್ದೆಲ್ಲ ತಿಂತಾ ಇರ್ತದೆ. ಅದು ಎಂಥ ಗೋರೋಜನದ ಹಾಲು ಕೊಡ್ಲಿಕ್ಕೆ ಸಾಧ್ಯ? ಆ ಹಾಲು ಕುಡಿದು ನಾವಿನ್ನೇನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಕೃಷ್ಣ ಅಂತಾನೆ, ಆ ಗೋವು ಕಟ್ಟಿದ ಗೂಟ ಹಾಕಿದ ಹುಲ್ಲು ತಿನ್ನಬಾರ್ದು. ಗೋವುಗಳನ್ನು ಸ್ವಚ್ಛಂದವಾಗಿ ಬಿಡಬೇಕು. ಅವು ಎಲ್ಲ ಕಡೆ ಓಡಾಡಿ ಅದು ಔಷಧಿ ರೂಪದ ಸಸ್ಯವನ್ನು ತಿಂದು ಅದು ಒಳಗೆ ಉದ್ಗೀತ ನಾಮಕನಾದ ಭಗವಂತ ಅದನ್ನು ಹಾಲು ಮಾಡಿಕೊಟ್ರೆ ಅದರ ಒಳಗೆ ಎಲ್ಲ ಆರೋಗ್ಯ ಇದೆ. ಒಂದು ಹಾಲು ಸಾಕು. ನಿಮ್ಮ ಕ್ಯಾಲ್ಶಿಯಮ್ಮು, ಐರನ್ನು ಇವ್ಯಾವ ಟ್ಯಾಬ್ಲೆಟ್ಟು ತೊಗೊಳ್ಳೋದು ಬೇಡ. ಒಳ್ಳೆ ಹಾಲು. ಅದು ಪ್ರಾಬ್ಲಮ್ ಆಗಿರೋದು ಈಗ, ಒಳ್ಳೆ ಹಾಲಿಲ್ಲ. ಹಾಲು ಸಿಗುತ್ತೆ, ಒಳ್ಳೆ ಹಾಲು ಸಿಗಲ್ಲ. ಎಂತೆಂಥ ಹಾಲುಗಳು, ಹಾಲೇ ಅಲ್ಲ, ಬರೀ ಏನೇನೋ ಮಿಕ್ಸು, ಏನೇನೋ ಪುಡಿ ಇವತ್ತು ನಮಗೆಲ್ಲ ಸಿಗ್ತಕ್ಕಂಥದ್ದು. ಹಸುವಿನ ಹಾಲೇ ಇಲ್ಲ, ಹಸುಗಳೇ ಇಲ್ಲ, ಹಸುವಿನ ಹಾಲಂತೂ ಇಲ್ಲೇ ಇಲ್ಲ. ಅದರಿಂದ ಒಳ್ಳೆ ಯಜ್ಞ ಆಗಬೇಕು, ಒಳ್ಳೆ ಸಾಧನೆ ಆಗಬೇಕು, ಒಳ್ಳೆ ದೇವರ ಪೂಜೆ ಆಗಬೇಕು, ಒಳ್ಳೆ ಬ್ರಾಹ್ಮಣರ ಪೂಜೆ. ಎಲ್ಲದಕ್ಕೂ ಮೂಲ ಕಾರಣವಾದದ್ದು ಗೋವು. ಹಿಂದಿನ ಕಾಲದಲ್ಲಿ ಸಂಪತ್ತು ಅಂದರೆ ಗೋವು ಸಂಪತ್ತು. ಕೃಷ್ಣ ಅಂತಾನೆ ಇಂಥ ಸಂಪತ್ತನ್ನ ಉಳಿವಾಗಬೇಕಂತೆ ಆ ಗೋವುಗಳಿಗೆ ಬೇಕಾದ ವನ ಬೇಕು. ಈ ಊರಲ್ಲಿ ವನ ಹೋಯ್ತು, ಎಲ್ಲ ಸೈಟ್ ಮಾಡಿ ಆಯ್ತು, ಎಲ್ಲರೂ ಮನೆ ಕಟ್ಟಿ ಆಯಿತು, ಬಾಡಿಗೆ ಕೊಟ್ಟಾಯಿತು. ಇನ್ನು ಇಲ್ಲಿ ಹಸುಗಳಿಗೆ ನೋ ಎಂಟ್ರಿ. ಹಸುಗಳು ಎಲ್ಲಿ ಓಡಾಡಬೇಕು? ಹಸುಗಳಿಗೆ ಜಾಗವಿಲ್ಲ, ತಿನ್ಲಿಕ್ಕಿಲ್ಲ. ಆದ್ದರಿಂದ ಈ ಊರು ಬಿಟ್ಟು ಹೋಗೋಣ ಕೃಷ್ಣ ಅಂದ. ಅದಕ್ಕೆ ಕೆಲವರು ವಯಸ್ಸಾದವರೆಲ್ಲ ಎದ್ದು ನಿಂತಂದ್ರು, ಕೃಷ್ಣ ನೀನು ಆಡೋ ಹುಡುಗ, ನಿನಗೇನು ಗೊತ್ತಾಗತ್ತಪ್ಪ, ನಾವು ಎಷ್ಟು ವರ್ಷದಿಂದ ಈ ಒಳ್ಳೆ ಸಿಟಿ ಒಳಗೆ, ಏರಿಯಾ ಒಳಗೆ, ಸರ್ಕಲ್ ಒಳಗೆ ಸೈಟ್ ತೊಗೊಂಡು ಮನೆ ಕಟ್ಟಿ ಬಾಡಿಗೆ ಕೊಟ್ಕೊಂಡು ಒದ್ದಾಡ್ಕೊಂಡಿದ್ದೀನಿ. ನೀ ಹೇಳಿದ್ರೆ ಸುಲಭ ಅಲ್ಲ ಊರು ಬಿಟ್ಟು ಹೋಗೋದು. ಹೆಂಡತಿ ಮಕ್ಕಳು ಎಲ್ಲರನ್ನೂ ಒಂದು ಊರಿಂದ ಒಂದು ಊರಿಗೆ ಟ್ರಾನ್ಸ್ಫರ್ ಮಾಡಿ ಮನೆ ಸಾಮಾನೆಲ್ಲ ಶಿಫ್ಟ್ ಮಾಡಬೇಕು. ಎಷ್ಟು ನಿಂಗೇನು ಗೊತ್ತು? ಆದ್ದರಿಂದ ನಿಂಗೆ ಬೇಡ ಆದರೆ ನೀನು ಟ್ರಾನ್ಸ್ಫರ್ ತೊಗೊಂಡು ಯಾವ ಊರಿಗಾದ್ರೂ ಹೋಗು, ನಾವೆಲ್ಲೂ ಬರೋಲ್ಲ ಅಂತಂದರು. ಕೃಷ್ಣ ಅಂದ, ನೀವೆಲ್ಲಿ ಬರ್ತೀರಿ, ನಾನೇ ಕರ್ಕೊಂಡು ಹೋಗ್ತೀನಿ ಹಿಂದ. ಬರೋರು ನೀವಲ್ಲ, ನಾ ಹೇಳ್ದಾಗ ಕೇಳಲೇಬೇಕು. ಭಗವಂತ ಮನಸ್ಸಿನಲ್ಲಿ ಅಂದ್ಕೊಂಡ. ಆದರೂ ಮೀಟಿಂಗಲ್ಲಿ ಏನು ಫೈನಲ್ ಆಯ್ತಂದರೆ, ಕೃಷ್ಣ ಹುಡುಗ
ಹುಡುಗನ ಮಾತು ಕೇಳಿದ್ರೆ ಎಡವು ಬೀಳ್ತೀವಿ, ಆದ್ದರಿಂದ ಕೃಷ್ಣ ಏನೋ ಹೇಳ್ತಾನೆ ಹೇಳ್ಕೊಳ್ಳಿ, ನಮ್ಗೆ ಯಾರಿಗೂ ಹೋಗೋಕ್ಕಾಗಲ್ಲ ಅನ್ನೋದೇ ನಿರ್ಣಯ ಆಯಿತು. ಅವರೆಲ್ಲ ಮಾನಸಿಕವಾಗಿ ಎಲ್ಲೂ ಹೋಗಬಾರ್ದು, ಇದೇ ಊರಲ್ಲಿ ಇರೋಣ ಅಂತ ಕೃಷ್ಣ ಅನ್ಕೊಂಡ. ನೀವು ಹೇಗೆ ಬರಲ್ಲ, ನಾನು ನೋಡ್ತೀನಿ ಹಿಂದ. ರಾತ್ರಿ ಅವರೆಲ್ಲ ಮಲ್ಕೊಂಡ್ರು. ಕೃಷ್ಣ ಮಲಗುವ ಮುನ್ನ ತನ್ನ ಎರಡೂ ಕೈಯನ್ನು ಒಮ್ಮೆ ಹೀಗಂದಂತೆ. ಹೀಗಂದ್ರೆ ಒಂದ್ಸತಿ ಈ ಕೈ ಹೀಗಂದ್ರೆ ಅವನು ರೋಮಕೂಪದಿಂದ ಸುಮಾರು 4 ಅಡಿ 5 ಅಡಿ ಎತ್ತರದ ದೊಡ್ಡ ದೊಡ್ಡ ತೋಳಗಳು ಹುಟ್ಟುಬಿಟ್ಟುವಂತೆ. 2 ತೋಳ ಒಂದೊಂದು ಮನೆ ಮುಂದೆ ಕೂತಿತ್ತಂತೆ. ಬೆಳಗಾಗೆದ್ದು ಇವ್ರು ರಂಗೋಲಿ ಹಾಕ್ಲಿಕ್ಕೆ ಹೆಣ್ಮಕ್ಳು ಎದ್ರೆ ಹಾ ಅನ್ಕೊಂಡು ನಾಲಿಗೆ ಬಿಟ್ಕೊಂಡು ತೋಳುಗಳು ಕೂತಿತ್ತು. ಆ ಕೂತ್ ಕಡೆಯಿಂದಲೇ ಫೋನ್ ಮಾಡಿದ್ರಂತೆ, ಕೃಷ್ಣ ಬೇರೆ ಊರಿಗೆ ಹೋಗೋಣ ಅಂದಿಲ್ಲ, ಯಾವತ್ತು ಹೋಗೋಣ ಅಂದ್ರಂತೆ. ಕೃಷ್ಣ ಅಂದ, ನೆನ್ನೆ ರಾತ್ರಿ ಮೀಟಿಂಗಲ್ಲೇ ಓಕೆ ಅಂದಿದ್ರೆ ಈ ತೋಳಗಳ ಸೃಷ್ಟಿನೇ ಆಗ್ತಿರ್ಲಿಲ್ಲ. ಆ ತೋಳಗಳೆಲ್ಲ ಭಗವಂತ ರೂಪಗಳೇ, ದೇವರದೇ ರೂಪಗಳವು. ಆ ಎಲ್ಲ ತೋಳಗಳ ಬೆನ್ನ ಮೇಲೆ ಮೈ ಮೇಲೆ ಶಂಖಚಕ್ರ ಚಿಹ್ನೆ ಇತ್ತಂತೆ. ಇದರ ಅರ್ಥ ಏನಂದ್ರೆ ಭಯಕೃತ್ ಅವನೇ, ಅವುಗಳಿಗೆಲ್ಲ ಭಯ ಹುಟ್ಟಿಸಿದವ ಅವನೇ. ಮತ್ತ ಆ ತೋಳಗಳು ಮಾಯ, ಭಯನಾಶನ. ದೇವರು ಹೇಳ್ದ ಕೇಳಿದ್ರೆ ಭಯನಾಶನ, ದೇವರು ಹೇಳ್ದ ಕೇಳಲಿಲ್ಲ ತೋಳಗಳ ದರ್ಶನ. ಭಯಕೃತ್, ಜೀವನದ ಒಳಗೆ ಭಯ ಉಂಟು ಮಾಡುವವನು ಅವನೇ, ಭಯನಾಶಕನು ಅವನೇ. ಅದನ್ನು ತೋರಿಸ್ಲಿಕ್ಕೇನೋ ಎಂಬಂತೆ ಇಲ್ಲಿ ಹೇಳ್ತಾರೆ, ವೃಕಾನ್ ಅನೇಕಾಂಶ ಸಸರ್ಜ ರೋಮಣ. ತನ್ನ ರೋಮಕೂಪದಿಂದ ಅನೇಕ ತೋಳಗಳನ್ನು ಸೃಷ್ಟಿ ಮಾಡಿದಾಗ ಊರಿನ ಜನ ಎಲ್ಲ ಹೆದರಿದ್ರು. ಇವತ್ತೊಂದಿನ ಏನೋ ಕಾಡಿಂದ 4 ತೋಳ ತಪ್ಪಿಸ್ಕೊಂಡ್ಬಂದ್ಬಿಟ್ಟಿದೆ ಅಂತ ಹೇಳಿ ನಾವು ಸುಮ್ಮನೆ ಆಗ್ಬಿಟ್ರೆ ನಾಡಿದ್ದಿನ್ನೇನು ಸಿಂಹಗಳು ಬರುತ್ತೋ ಏನು ಬರುತ್ತೋ. ಸಿಂಹ ರೂಪನಾದ ಶ್ರೀಹರಿ ಅವನೇ, ತೋಳ ರೂಪನಾದನು ಅವನೇ, ಎಲ್ಲವೂ ಅವನೇ. ಆ ತೋಳಗಳನ್ನು ನೋಡೇ ಊರಿನವರೆಲ್ಲ ಹೇಳಿದ್ರು, ಈ ಊರು ತೋಳ ಇರ್ಲಿಕ್ಕೆ ಲಾಯಕು. ತೋಳ ಅಂದ್ರೆ, ಈ ತೋಳ ಅನ್ನೋ ಪ್ರಾಣಿಗೆ ಅದು ತಿನ್ಲಿಕ್ಕೆ ಲಾಯಕ್ಕಾದ ಪ್ರಾಣಿ. ತೋಳ ಅಂದ್ರೆ ಚೆನ್ನಾಗಿ ತಿನ್ನೋದು ಅಂತ. ಈ ಸಿಟಿ ಅಂದ್ರೆ ಚೆನ್ನಾಗಿ ದುಡಿಬೇಕು, ಅವ್ರಿಗೆ ಲಾಯಕ್ಕಾದದ್ದು. ಸಾಧನೆ ಮಾಡಲಿಕ್ಕೆ ಯಾರು ಬಯಸ್ತಾರೆ ಅವರಿಗೆ ಈ ಊರಲ್ಲ ಅಂತ ತಿಳಿಸ್ಲಿಕ್ಕೇನೋ ಎಂಬಂತೆ ಆ ಕೃಷ್ಣ ಪರಮಾತ್ಮ ಹೊರಟಿದ್ದಾನೆ. ಬೃಂದಾವನಕ್ಕೆ ಹೊರಟಂತೆ. ಆ ಬೃಂದಾವನಕ್ಕೆ ಹೋಗಬೇಕು ಅನ್ನೋದು ಭಗವಂತನ ಇಚ್ಛೆ ಅಷ್ಟೇ ಅಲ್ಲ, ದೇವರದು ಇನ್ನೊಂದಿತ್ತಂತೆ. ಈ ಭೂಲೋಕದ ಜನರಿಗೆ ತನ್ನ ಪರಿಚಯ ಮಾಡಿಕೊಡ್ಬೇಕಿತ್ತಂತೆ. ಏನು ಪರಿಚಯ? ನನಗೆ ಒಂದು ಹೆಸರಿದೆ, ನಾನು ತ್ರಿಧಾಮ. ದೇವರಿಗೆ ಏನು ಹೆಸರು? ತ್ರಿಧಾಮ. ಏನು ತ್ರಿಧಾಮ? ದೇವರದು ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ 3 ಊರು. ಭಗವಂತ ಅಂದ, ನಾ ಮೇಲಿದ್ರು 3 ಕೆಳಗಿದ್ರು 3 ಅಂದ. ಮೇಲಿದ್ರೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಕೆಳಗಿದ್ರೆ ಮಥುರಾಪಟ್ನ, ವೃಂದಾವನ, ನಂದಗೋಕುಲ. ತ್ರಿಧಾಮ ತೋರಿಸ್ಲಿಕ್ಕೆ ಭಗವಂತ ಅಂತ ಇದ್ದಾನೆ. ಬೃಂದಾವನಕ್ಕೆ ಹೋಗೋಣ ಅಂತ ಹೊರಟಿದ್ದಾನೆ. ಇಹ ಸ್ವಕೀಯ ನಿಹಿತ ನಿಶಮ್ಯ ನಮಾಮ್ರಜಸ್ತಂ ಪ್ರತಿಯಾಂತಿ ದೈತ್ಯಾ ಸಯಿತ್ತಮಾಲೋಚ್ಯ ವಿಭುಸ್ವಕೀಯ ನ್ಯಯುಕ್ತ ವೃಂದಾವನಮೇವ ಗಂತುಂ. ಕೃಷ್ಣ ಪರಮಾತ್ಮ ಅವನು ವೃಂದಾವನ ಬಿಟ್ಟು, ನಂದಗೋಕುಲ ಬಿಟ್ಟು ಬೃಂದಾವನಕ್ಕೆ ಯಾಕೆ ಹೊರಟ? ಲೀಲಾ ಮಾತ್ರಂ ಪ್ರಭೋ ಸೃಷ್ಟಿ. ಭಗವಂತ ಮನಸ್ಸು ಮಾಡಿದ್ರೆ ಎಲ್ಲಿ ಏನು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಇದ್ದ ಊರಲ್ಲಿ ಮರಗಳು ಕಡಿಮೆ ಆಗಿದ್ರೆ ತೋಳ ಸೃಷ್ಟಿ ಮಾಡೋ ಬದಲು ಮರಗಳನ್ನು ಸೃಷ್ಟಿ ಮಾಡಿ ಅಲ್ಲೇ ಇರ್ಬೋದಿತ್ತು. ಯಾಕೆ ಎಲ್ಲರೂ ಒಂದು ಮನೆಯಿಂದ ಒಂದು ಮನೆ ಬಿಟ್ಟೋದು, ಊರೇ ಬಿಟ್ಟು ಹೋಗೋದು ಎಷ್ಟು ಕಷ್ಟ. ದೇವ್ರು ಯಾಕೆ ಎಲ್ಲರನ್ನೂ ಗೋಳೈಕೊಂಡ? ಅಲ್ಲೇ ಮರಗಳನ್ನು ಸೃಷ್ಟಿ ಮಾಡ್ಬೋದಿತ್ತು. ನಿಜವಾಗಿಯೂ ದೇವರು ಆ ಊರು ಬಿಟ್ಟು ವೃಂದಾವನಕ್ಕೆ ಹೋಗ್ಲಿಕ್ಕೆ ಏನು ಕಾರಣ? ವಾದಿರಾಜರು ಹೇಳ್ತಾರೆ, ಅಲ್ಲಿ ಮರ ಇಲ್ಲ, ಗಿಡ ಇಲ್ಲ, ಇವ್ಯಾವುದು ಕಾರಣ ಅಲ್ಲಂತೆ. ಮುಖ್ಯವಾದ ಕಾರಣ ಏನು? ಕೃಷ್ಣ ನಂದಗೋಕುಲದಲ್ಲಿದ್ದಾಗ ಈ ಒಬ್ಬೊಬ್ಬರೇ ಪೂತನಿ, ಆಮೇಲೆ ಶಕಟಾಸುರ, ತೃಣಾವರ್ತ ಇವರೆಲ್ಲ 1 by 1 ಬಂದರು. ಬಂದವ್ರನ್ನೆಲ್ಲ ದೇವರು ಮುಗಿಸಿದಾಗ ಕಂಸನ ಹತ್ರ ಇದ್ದವರು ಸಂಖ್ಯೆ ಕಡಿಮೆ ಆಯಿತು, ಬರೋರ ಸಂಖ್ಯೆನೂ ಕಡಿಮೆ ಆಯಿತು. ಕಂಸ ತನ್ನ ಊರಲ್ಲಿ ಯಾರಿಗಾದರೂ ನೀವು ನಂದಗೋಕುಲಕ್ಕೆ ಹೋಗ್ರಿ ಅಂತಂದರೆ ಅವ್ರು ಯಾರು ಬರ್ತಾನೆ ಇರಲಿಲ್ಲ. ಯಾಕೆಂದರೆ ನಂದಗೋಕುಲಕ್ಕೆ ಬದ್ದವರು ವಾಪಸ್ ಹೋಗ್ತಾನೇ ಇರಲಿಲ್ಲ. ಯದ್ಗತ್ವ ನನಿವರ್ತಂತೆ. ಒಮ್ಮೆ ಕೃಷ್ಣನ ಮನೆಗೆ ಬಂದರೆ ವಾಪಸ್ಸೇ ಹೋಗ್ತಿರ್ಲಿಲ್ಲ. ಯಾರಿಗಾದರೂ ನಂದಗೋಕುಲಕ್ಕೆ ಟ್ರಾನ್ಸ್ಫರ್ ಅಂದರೆ ಕಂಸನ ಕಡೆಯಿಂದ ಅವ್ರು ಅಕ್ಸೆಪ್ಟೇ ಮಾಡ್ತಿರ್ಲಿಲ್ಲ. ಬೇರೆ ಯಾವ ಊರಿಗೆ ಹಾಕಿದ್ರೆ ಹಾಕಿ,
ಆದರೆ ಆ ಊರಿಗೆ ಹೋದವರು ಮೆಸೇಜ್ ಇಲ್ಲ, ಫೋನ್ ಇಲ್ಲ, ಲೆಟ್ರ್ ಇಲ್ಲ, ಕಡೆಗೆ ಹೋಗ್ಲಿ ಬಾಡಿ ಆದರೂ ಕಳಿಸ್ಬೇಕಲ್ಲ, ಬಾಡಿನೂ ಇಲ್ಲ. ಹೀಗಾಗಿ ಅಲ್ಲಿ ಹೋದವ್ರು ಯಾರು ಬರೋದೇ ಇಲ್ಲ ಅಂದ್ಕೊಂಡು ಅಲ್ಲಿ ಬರೋದೇ ಬಿಟ್ಟುಬಿಟ್ರ. ಕೃಷ್ಣ ಅನ್ಕೊಂಡ, ನೀವು ಬರೆದಿದ್ರೆ ನನಗಿನ್ನೇನು ಕೆಲಸ ಅಂದ. ಅದಕ್ಕೆ ನಿಮಗಾಗಿ ನಾನು ಪ್ಲೇಸೇ ಚೇಂಜ್ ಮಾಡ್ತೀನಿ, ಇನ್ಮೇಲೆ ವೃಂದಾವನಕ್ಕೆ ಬರ್ಬೋದು, ವೃಂದಾವನಕ್ಕೆ ಹೋಗ್ತೀವಿ ಅಂತ ಬಂದ್ಬಿಡ್ತಾರೆ. ಕೃಷ್ಣ ಇರೋದು ಗೊತ್ತಿಲ್ಲ. ಹೀಗಾಗಿ ಕೃಷ್ಣ ಪರಮಾತ್ಮ ಇಲ್ಲಿಗೆ ಬರುವ ದೈತ್ಯರ ಸಂಖ್ಯೆ ಕಡಿಮೆ ಆಯಿತು. ದೈತ್ಯರಿಗೆ ಈ ಊರ ಹೆಸರೇ ಭಯ ಆಗ್ತಾ ಇದೆ. ಆದ್ದರಿಂದ ಈ ಊರು ಬಿಟ್ಟು ಬೇರೆ ಊರಿಗೆ ಹೋದರೆ ಅಲ್ಲಿ ಮತ್ತೆ ದೈತ್ಯರು ಬರ್ತಾರೆ, ನನ್ನ ಅವತಾರ ಕಾರ್ಯವಾದ ದೈತ್ಯರ ಸಂಹಾರಕ್ಕೆ ಅನುಕೂಲ ಆಗತ್ತೆ ಅಂತ ಭಗವಂತ ಆಲೋಚನೆ ಮಾಡಿ ನಂದಗೋಕುಲವನ್ನು ಬಿಟ್ಟು ಬೃಂದಾವನದ ಕಡೆ ಹೊರಟಿದ್ದಾನೆ. ಊರಿನ ಜನ ಎಲ್ಲ ಒಪ್ಪಿಗೆ ಆಯಿತು, ನಂದಗೋಕುಲ ಬಿಡೋದು ಬೃಂದಾವನಕ್ಕೆ ಹೋಗೋದು ಅಂತ ಎಲ್ಲ ಹೊರಟ್ರಂತೆ. ಊರೇ ಪಕ್ಕದ ಊರಿಗೆ ಹೊರಟಿತು. ಹೇಗೆ ಹೊರಟರು ಅಲ್ಲಿ ಹೇಳ್ತಾರೆ, ಬಾರಾನ್ ಸ್ವಾನ್ ಅಧಿರೋಪ್ಯ ಚಾರು ಶಕಟ ಶ್ರೇಣ್ಯಾಮರಣ್ಯಾಲಯ ಗೋಪಾ ಗೋದನ ವೃದ್ಧ ಮುಗ್ಧಲಲನ ಬಾಲಾದಿ ಸಂಯುತ ವೀಣಾ ವೇಣು ಮೃದಂಗ ಶೃಂಗ ನಿನದೈ ಸಂಪೂರಿತಾಶಾಸನೈ ರಾಮ ಶ್ರೀ ರಮಣಾಶ್ರಯ ಪ್ರತಿಯಯೌ ವೃಂದಾವನಂ ಪಾವನಂ. ರಾಮಕೃಷ್ಣರ ಪಾದಸ್ಪರ್ಶದಿಂದ ಅತ್ಯಂತ ಪವಿತ್ರತಮವಾಗುವಂತಹ ಪಾವನವಾದ ವೃಂದಾವನವನ್ನು ಕುರಿತು ಎಲ್ಲರೂ ಹೊರಟಿದ್ದಾರೆ. ಹೇಗೆ ಹೊರಟರು? ಬಾರಾನ್ ಸ್ವಾನದಿರೋಪ್ಯ ಚಾರು ಶಕಟ ಶ್ರೇಣ್ಯಾಮರಣ್ಯಾಲಯ. ಅರಣ್ಯವೇ ಆಲಯವಾಗಿ ಉಳ್ಳವರು ಗೋಪಾಲಕರು. ದನ ಕಾಯೋರಿಗೆ ಸಿಟಿ ಊರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಅರಣ್ಯವೇ ಅವರಿಗೆ ಆಲಯ. ಅವ್ರ ಮನೆ ಎಲ್ಲಿರ್ಬೇಕು? ಏನೋ ಈ ರೈತಾಪಿ ಜನ ಎಲ್ಲಿರ್ಬೇಕು? ಹಳ್ಳಿಲಿರ್ಬೇಕಪ್ಪ. ನೇಗ್ಲು ಗೀಗ್ಲು ಇಟ್ಕೊಂಡವರು ಸಿಟಿಗೆ ಬಂದು ಕೂತು ಏನು ಮಾಡ್ಬೇಕ್ರಿ? ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ಇಟ್ಕೊಂಡು ನೇಗ್ಲು ಇಟ್ಕೊಂಡು ಈ ಬೆಂಗಳೂರಂಥ ಜಾಗದಲ್ಲಿ ಏನು ಕೆಲಸ ಇರುತ್ತೆ? ಹೇಗೆ ಅವ್ರಿಗೆ ಹಳ್ಳಿಯೇ ಅವ್ರಿಗೆ ಆಶ್ರಯವೋ, ದನ ಕಾಯುವವರಿಗೆ ಅರಣ್ಯವೇ ಆಲಯ. ಇಂತಹ ಅರಣ್ಯವೇ ಆಲಯವಾಗಿ ಉಳ್ಳಂತಹ ಗೋಪಾಲಕರು ಸಾಲು ಸಾಲಾದ ಸುಂದರವಾದ ಬಂಡಿಗಳಲ್ಲಿ, ಎತ್ತಿನ ಬಂಡಿಗಳಲ್ಲಿ ತಮ್ಮ ತಮ್ಮ ಸಾಮಗ್ರಿಗಳನ್ನೆಲ್ಲ ಹೇರಿದ್ದಾರಂತೆ. ಗೋವನ್ನು ಮುಂದಿಟ್ಟಿದ್ದಾರಂತೆ. ವೃದ್ಧರನ್ನ ಮುಗ್ಧರನ್ನ, ವೃದ್ಧರು ಅಂದರೆ ವಯಸ್ಸಾದವರು, ಮುಗ್ಧರು ಅಂದರೆ ಪುಟ್ಟ ಮಕ್ಕಳು, ಲಲನೆಯರು ಹೆಣ್ಣು ಮಕ್ಕಳು, ಇಷ್ಟು ಜನರನ್ನ ಗಾಡಿ ಒಳಗೆ ಕೂಡಿಸಿದ್ರಂತೆ. ಇದ್ರಲ್ಲಿ ಒಳ್ಳೆ ಕಥೆ ಇದೆ ನೋಡಿ. ಯಾವಾಗಲೂ ಕೂಡುವ ಅಧಿಕಾರ ಈ 3 ಜನಕ್ಕಿದೆಯಂತ. ಯಾರಿಗೆ? ವಯಸ್ಸಾದ ಮುದುಕರಿಗೆ, ಹೆಣ್ಣು ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ. ಇದು ಎಲ್ಲ ಅಪ್ಲೈ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಅಂದರೆ ಸಿಟಿ ಬಸ್ಸಲ್ಲಿ ಹೋಗುವಾಗ ಕಾಯ್ತಾ ಇರ್ತಾರೆ. ಕೈಯಲ್ಲಿ ಹೆಣ್ಣು ಮಕ್ಕಳು ಮಗುನ ಎತ್ಕೊಂಡಿದ್ರು ದಡೂತಿರ್ತಾನೆ, 1 ಇಂಚ್ ಜಾಗ ಬಿಡೋದು. ಮಹಾ ಅನ್ಯಾಯ. ಅಲ್ಲಿ ಬೋರ್ಡು ಹಾಕಿರ್ತಾರೆ ಸ್ತ್ರೀಯರಿಗೆ ಅಂತ, ಹಾಕಿದ್ರೂ ಪರವಾಗಿಲ್ಲ, ಅಲ್ಲೇ ಕುಕ್ಕರು ಬಡ್ದಿರ್ತಾನೆ. ಮಾಡಬಾರ್ದು. ಅದು ಭಗವಂತನ ಆರಾಧನೆ. ಯಾರಾದರೂ ವಯಸ್ಸಾದವ್ರು ಬಂದರೆ ನೀವು ನಿಮ್ಮ ಜಾಗ ಬಿಟ್ಕೊಟ್ರಿ ಅಂದರೆ ಅದೇನು ಪ್ರೈಮ್ ಮಿನಿಸ್ಟರ್ ಸೀಟೇ, ಚೀಫ್ ಮಿನಿಸ್ಟರ್ ಸೀಟೇ? ಪಾಪ 5 ನಿಮಿಷ ನೀವು ಜಾಗ ಬಿಟ್ಕೊಟ್ರೆ ತುಂಬ ಪುಣ್ಯ ಬರುತ್ತೆ, ತುಂಬ ಪುಣ್ಯ. ಯಾರಾದರೂ ವೃದ್ಧರು ಬಂದರೆ ಮದಾಲಿ ಎದ್ದವ್ರಿಗೆ ಜಾಗ ಮಾಡಿಕೊಡ್ಬೇಕು. ಪುಟ್ಟ ಮಕ್ಕಳು ಯಾರೋ ಕೈ ಕಾಲು ನೆಟ್ಗಿಲ್ದೆ ಇದ್ದವ್ರಿಗೆ ಬಂದರೆ ಮೊದಲು ಅವರಿಗೆ ಜಾಗ ಮಾಡಿಕೊಡ್ಬೇಕು. ಅವರಿಗಾಗಿ ನೀವು ಸ್ವಲ್ಪ ಹೊತ್ತು ನಿಂತು ಕಷ್ಟಪಟ್ಟರೆ ಅದು ದೊಡ್ಡ ತಪಸ್ಸಾಗತ್ತೆ, ಭಗವಂತನ ಆರಾಧನೆ ಆಗತ್ತೆ. ನೀವೆಲ್ಲೋ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕಾದ್ದಿಲ್ಲ. ದೇವರು ನಮ್ಮ ಜೀವನದಲ್ಲಿ ಇಂಥ ಅವಕಾಶಗಳನ್ನು ಕೊಟ್ಟು ನಮ್ಮನ್ನು ಟೆಸ್ಟ್ ಮಾಡ್ತಾನೆ. ತುಂಬ ಹೊತ್ತು ಟೆಸ್ಟ್ ಮಾಡಲ್ಲ. ಅನ್ನ ಆಯ್ತಾ ಇಲ್ವಾ ಅನ್ಲಿಕ್ಕೆ ಪ್ರತಿ ಅಗಳನ್ನು ಯಾರು ಹಿಚ್ಕಿ ನೋಡಲ್ಲ. 1 ಅಗಳು ಹಿಚಕ್ತಾರೆ, ಇದು ಅನ್ನ ಆಗಿದೆ, ಕೆಳಗಿಳಿಸ್ಬಿಡ್ತಾರೆ. ಹಾಗೆ ನೀವು ಜೀವನದಲ್ಲಿ ಪಕ್ವ ಅಪಕ್ವ BTS ಬಸ್ಸಲ್ಲೇ ದೇವರು ನಿಮ್ಮನ್ನು ಚೆಕ್ ಮಾಡಿಬಿಡ್ತಾನೆ. ನೀವು ಪೂಜೆ ಮಾಡೋದು, ನೀವು ದಾನ ಮಾಡೋದು ದೇವರಿಗೆ ತಲುಪಿದೆಯಾ ಇಲ್ವಾ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಮಾಡಿದ ದಾನ, ನೀವು ಮಾಡಿದ ಧರ್ಮ ಇದೆಲ್ಲ ಭಗವಂತನಿಗೆ ತಲುಪಿದರೆ ನಿಮಗೆ ಒಳ್ಳೆಯ ಬುದ್ಧಿ ಇರುತ್ತೆ. ಯಾರಾದರೂ ವಯಸ್ಸಾದವ್ರು ಬಂದರೆ, ಹೆಣ್ಮಕ್ಳು ಮಕ್ಕಳನ್ನು ಎತ್ಕೊಂಡು ಬಂದಿದ್ರೆ, ಮುದುಕರು ಬಂದರೆ ಎದ್ರಿ ಅಂದರೆ ನಿಮಗೆ ಈ ಬುದ್ಧಿಯನ್ನು ದಿಯೋಯೋನ ಪ್ರಚೋದಯಾದ ಭಗವಂತ ಕೊಟ್ಟಿದ್ದಾನೆ ಅಂದರೆ ನಿಮ್ಮ ಪೂಜೆ ಭಗವಂತನಿಗೆ ತಲುಪಿದೆ ಅಂತ ಅರ್ಥ. ನಿಮ್ಗೆ ಹೇಳೋ ಬುದ್ಧಿ ಬಂದಿಲ್ಲ ಅಂದರೆ ನಿಮ್ಮ ಅಂಗಾರಕ್ಷತೆ, ನಿಮ್ಮ ಯಾವುದಕ್ಕೂ ಏನು 3 ಕಾಸಿನ ಬೆಲೆ ಇಲ್ಲ ತಿಳ್ಕೊಂಡು. ರುಕ್ಮಿಣೀಶ್ ವಿಜಯದ ಈ ಕಥೆ ಒಳಗೆ ಅದೆಲ್ಲ ಬರುತ್ತೆ. ಬಾರಾನ್ ಸ್ವಾನ್ ಅಧಿರೋಪ್ಯ
ಚಾರು ಶಕಟ ಶ್ರೇಣ್ಯಾಮರಾಣ್ಯಾಲಯ ಗೋಪ ಗೋದನ ವೃದ್ಧ ಮುಗ್ಧ ಲಲನ ಬಾಲಾದಿ ಸಂಯುತ. ಎತ್ತಿನ ಬಂಡಿಯಲ್ಲಿ ಇವನ್ನೆಲ್ಲ ಕೂಡಿಸಿದ್ರಂತೆ ಗೋಪಾಲಕರು. ಯಾರು ತಾವು ಕೂತಿಲ್ಲ, ಯಾರು ವಯಸ್ಸಾದವರು ಅವರಿಗೆ ಗಾಡೀಲಿ ಕೂಡಿಸಿದ್ರು, ಯಾರು ಹೆಣ್ಮಕ್ಳು ಅವ್ರಿಗೆ ಕೂಡಿಸು, ಯಾರು ಪುಟ್ ಮಕ್ಕಳು ಅವ್ರಿಗೆಲ್ಲ ಗಾಡೀಲಿ ಕೂಡಿಸಿ ಇವರು ಮಾತ್ರ ಹಿಂದೆ ಹೋಗ್ತಾ ಇದ್ದಾರೆ. ಅಂದೆಲ್ಲ ಗೋಪ ಬಾಲಕರು, ಮುಂದೆ ಹಸು, ಹಿಂದೆ ಇದು, ಇವರೆಲ್ಲ ಗೋಪಾಲಕರು ಹೋಗ್ತಾ ಇದ್ದಾರೆ. ಯಾರ್ಯಾರು ಹೋದ್ರು? ರಾಮಶ್ರೀ ರಮಣ ಆಶ್ರಯ. ರಾಮ ಶ್ರೀರಮಣ, ರಾಮ ಅಂದ್ರೆ ಬಲರಾಮ, ಶ್ರೀ ಲಕ್ಷ್ಮಿಗೆ ರಮಣ ಆಶ್ರಯನಾದಂಥ ಕೃಷ್ಣ. ರಾಮ ಮತ್ತು ಕೃಷ್ಣರನ್ನೇ ಆಶ್ರಯ ಮಾಡಿಕೊಂಡ ಎಲ್ಲ ಗೋಪಾಲಕರು ಕೂಡ ಮುಂದೆ ದನಗಳು, ಗೋವುಗಳು, ಮಧ್ಯದಲ್ಲಿ ಎತ್ತಿನ ಗಾಡಿ, ಸುತ್ತಲೂ ಈ ಹುಡುಗರು ಸುಮ್ಮನೆ ಹೋಗ್ತಿಲ್ವಂತ. ಹೇಗೆ ಹೋಗ್ತಾ ಇದ್ದಾರೆ? ಮತ್ತೆ ಹೇಗೆ ಹೋಗ್ತಾ ಇದ್ದಾರೆ ಗೊತ್ತಾ? ಹೇಳ್ತಾರೆ, ವೀಣಾ ವೇಣು ಮೃದಂಗ ಶೃಂಗ ನಿನದೈಹಿ. ಕೃಷ್ಣ ಮತ್ತು ಬಲರಾಮರ ಸುತ್ತ ಇರುವ ಹುಡುಗರು ಕೆಲವರು ವೀಣೆ ಹಿಡ್ಕೊಂಬಂದ್ಬಿಟ್ಟಿದ್ದಾರೆ, ವೀಣೆಯನ್ನ ನುಡಿಸ್ತಾ ಇದ್ದಾರೆ. ಅಲ್ಲ ಆಚಾರ್ಯ, ಎಲ್ಲ ಒಟ್ಟಿಗೆ ನುಡಿಸಿದ್ರೆ ಏನ್ ಅರ್ಥ ಆಗತ್ತೆ? ಅವ್ರಿಗೆ ಜನದ ಮುಂದೆ ಪ್ರಸಿದ್ಧಿ ಆಗಬೇಕು ಅಂತಿಲ್ಲ. ನಾವು ನುಡಿಸೋ ವೀಣೆ ಒಂಚೂರು ಕೃಷ್ಣನಿಗೆ ಬಿದ್ದು ಚೆನ್ನಾಗಿದೆ ಅಂತ ಅವನು ಅನ್ಕೊಂಡ್ಬಿಟ್ರೆ ಸಾಕು, ಅವ್ರಿಗೆ ದೊಡ್ಡ ಅವಾರ್ಡ್ ಅದೇ. ನಮಗೆ ದೇವರು ಮೆಚ್ಚಬೇಕು ಅಂತಿಲ್ಲೇ ಇಲ್ಲ. ನಮ್ದು ಎಲ್ಲ ಪ್ರೋಗ್ರಾಮ್ ಜನ ಮೆಚ್ಚಲಿ ಅಂತ, ಜನಾರ್ದನ ಮೆಚ್ಚಲಿ ಅಂತಿಲ್ಲೇ ಇಲ್ಲ. ನಾವು ನಿಜವಾಗಿಯೂ ದೇವರ ಪೂಜೆ ಎಲ್ಲ ಆದ್ಮೇಲೆ ಪುನಃ ಪೂಜೆ ಅಂತ ಮಾಡ್ತಾರೆ ನೋಡಿ. ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ ಅಂತೆಲ್ಲ ಅಕ್ಷತೆ ಕಾಳು ಎಸ್ದಿತ್ತಿರ್ತೀವಿ. ದೇವರಿಗೆ ರಪ್ ಅಂತ ಎಸೆಯೋದು. ದೇವ್ರು ಸಾಕಪ್ಪ, ಸಾಕೋ ಅಂತಿರ್ತಾರೆ. ಏನಪ್ಪ ಗಂಟೋಗಿದೆ? ಒಂದು ಛತ್ರಂ ಸಮರ್ಪಯಾಮಿ, ಪುಟ್ಟದೊಂದು ಬೆಳ್ಳಿ ಛತ್ರಿ ಮಾಡಿಸಿ ದೇವ್ರೇನು ಹಿಡ್ಕೊಂಡು ಹೋಗ್ಬಿಡಲ್ಲ, ಅವನಿಗೆ ಸುಮ್ಮನೆ ಹಿಂಗೆ ತೋರಿಸಿ ಸಾಕು. ಛತ್ರಿ ಯಾಕೆ ತೋರಿಸ್ಬೇಕು ಗೊತ್ತಾ? ನೆರಳು. ಛತ್ರಿ ಅಂದ್ರೆ ನೆರಳು. ದೇವರಿಗೆ ನೀವು ನೆರಳು ತೋರಿಸಿದ್ರೆ ದೇವರಂತಾನೆ, ನಂಗೆ ತೋರಿಸಿದ್ಯಾ, ಹಾಗಾದ್ರೆ ನಿಂಗೆ ವಾಸ ಮಾಡ್ಲಿಕ್ಕೆ ಒಂದು ನೆರಳು ಕೊಡ್ತೀನಿ, ನಿಂಗೊಂದು ಸೂರು ಕೊಡ್ತೀನಿ ಅಂತ. ನೀವು ಜನ್ಮಾಂತರದಲ್ಲಿ ದೇವರಿಗೆ ತೋರಿಸ್ಬಿಟ್ರೆ ಛತ್ರಂ ಸಮರ್ಪಯಾಮಿ. ಕೆಲ್ಸಕ್ಕೆ ಬಾರದ್ದೆಲ್ಲ ಮನೆಗೆ ತಂದಿಟ್ಕೊಂಡಿರ್ತೀವಿ, ಸಾವಿರ ಕೊಟ್ಟು ಫ್ರಿಡ್ಜ್ ತರ್ತೀವಿ, 26 ಇಂಚು 30 ಇಂಚು ಹೋಮ್ ಥಿಯೇಟ್ರು ಎಲ್ಲ. ಒಂದು ಪುಟ್ಟ ಬೆಳ್ಳಿ ಛತ್ರಿ ದೇವರಿಗೆ ಮಾಡಿಸ್ಲಿಕ್ಕೆ ಆಗಲ್ಲ. ಮನಸ್ಸಿದ್ದರೆ ಮಾರಿ. ಛತ್ರಂ ಸಮರ್ಪಯಾಮಿ ಬರೀ ಬಾಯಿಲಿ ಯಾಕೆ ಹೇಳ್ತೀರಿ? 1/4 kg ಮಂತ್ರಾಕ್ಷತೆ ಮೂತಿ ಮೇಲೆ ಬಿಸಾಕ್ತೀರಿ, ಅದ್ರ ಬಗ್ಗೆ ಒಂದು ಪುಟ್ಟದೊಂದು ಛತ್ರಿ. ಈ ವರ್ಷ ಉಗಾದಿ ಹಬ್ಬಕ್ಕೆ ಯಾರ್ಯಾರಿಗೂ ಅದು ಬೇಡ, ಹೋಗ್ಲಿ. ಈ ದೇವರ ಸಮಾರಾಧನೆ ಮದುವೆ ಮುಂಜಿಲಿ ಮಾಡ್ತೀರಿ, ಎಲ್ಲಾರ್ಗೂ ಪರ್ಚೇಸ್, ಶಾಪಿಂಗ್ ಅಲ್ವಾ? ಶಾಪ ಅದು. ಶಾಪಿಂಗ್ ಅಂದ್ರೆ ಶಾಪ್ ಅಟ್ಟೆ. ನಿಜವಾಗಿಯೂ ದೇವರಿಗೋಸ್ಕರ ಏನಾರು ತಂದ್ರ? ದೇವ್ರ ಸಮಾರಾಧನೆ ಅಂತ ಮಾಡಿದ್ರು. ದೇವ್ರಿಗೆ ಏನ್ ತಂದ್ರಿ? ತಗೊಂಡ್ ಬನ್ನಿ. ಹಾಗಾದ್ರೆ ಒಂದು ಮುಂಜಿ ಆಯ್ತು ಮನೇಲಿ ಅಂದ್ರೆ ದೇವ್ರಿಗೊಂದು ಛತ್ರಿ ಪ್ರೆಸೆಂಟೇಷನ್. ಯಾರಿಗೇನು ಕೊಡಬೇಡಿ, ನಿಮ್ಮನೆ ದೇವ್ರಿಗೆ ನೀವೇ ಸಣ್ಣದೊಂದು ಛತ್ರಿ ಮಾಡಿ ಛತ್ರಂ ತೋರಿಸ್ಬಿಟ್ರೆ ದೇವ್ರಿಗೆ ಭಾರಿ ಖುಷಿ. ಹಬ್ಬ ನನಗೂ ನೆರಳು ತೋರಿಸಿದ್ಯಾ, ಒಳ್ಳೇದಾಯ್ತು, ನೀನು ಬದುಕಿರೋವರೆಗೂ ನಿಂಗೆ ಒಳ್ಳೆ ನೆರಳು ಕೊಡ್ತೀನಿ ಅಂತ ಹೇಳಿ ದೇವರು ನಮಗೂ ಒಂದಿರ್ಲಿಕ್ಕೆ ಜಾಗ ಕೊಡ್ತಾರೆ. ಚಾಮರಂ ಸಮರ್ಪಯಾಮಿ ಅಂತ 2 ಕೈಗಳಲ್ಲಿ ಒಂದು ಪುಟ್ಟದೊಂದು ಚಾಮರ ಮಾಡಿ ಬೀಸ್ಬೇಕಂತ. ಆಚಾರ ಅದೆಲ್ಲ ಸ್ವಾಮಿಗಳು ಮಾಡ್ಬೋದಪ್ಪ. ಸ್ವಾಮಿಗಳು ಮಾಡಿದ್ರೆ ಅವ್ರಿಗುಂಟು, ನೀವು ಮಾಡಿದ್ದು ತಗೊಳ್ತಾನೆ, ದೊಡ್ಡವರು ಮಾಡಿದ್ದು ತಗೊಳ್ತಾನೆ, ಚಿಕ್ಕವ್ರು ಮಾಡಿದ್ದು. ನಾವು ದೇವರಿಗೆ ಚಾಮರ ಹಾಕಿದ್ರೆ ದೇವ್ರಂತಾನೆ, ನಂಗೆ ನೀ ಚಾಮರ ಹಾಕಿದ್ಯಾ, ಹಾಗ ನಿಂಗೂ 2 ಗಾಳಿ ಕೊಡ್ತೀನಿ ಅಂತಾನೆ. ಒಂದು ಉಚ್ಛ್ವಾಸ, ಇನ್ನೊಂದು ನಿಶ್ವಾಸ. ಈ 2 ಗಾಳಿ ಸರಿಯಾಗಿ ಆಗಬೇಕು ಅಂದ್ರೆ ದೇವರಿಗೆ ನಾವು ಗಾಳಿ ಹಾಕ್ಬೇಕು. ದೇವರಿಗೆ ನೀವು ಗಾಳಿ ಹಾಕಿದ್ರೆಷ್ಟು, ಹಾಕದಿದ್ರೆಷ್ಟು, ಅವನಿಗೇನು ಪ್ರಾಬ್ಲಮ್ ಇಲ್ಲ. ನೀವು ಗಾಳಿ ಹಾಕೋದನ್ನು ಬಿಟ್ರೆ ಒಂದಿನ ನಿಮ್ಮ ಗಾಳಿ ತೆಗೆದು ಮೂಗಿಗೆ ಏನೋ ಪೈಪ್ ಇಟ್ಟು ದೊಡ್ಡದೊಂದು ಅದೇನೋ ಹೋಗುತ್ತಲ್ಲ ಹಿಂದೆ, ಅದನ್ನೆಲ್ಲ ಹಾಕಿ ಕಳಿಸ್ಬೇಕಾಗತ್ತೆ. ನೀವು ಯೋಚನೆ ಮಾಡಿ, ದೇವರ ಅನಾಯಾಸವಾಗಿ ನಮ್ಮಲ್ಲಿ ಉಸಿರಾಟ ಮಾಡಿಸ್ತಾ ಇದ್ದಾನೆ. ಇದಕ್ಕೇನಾದ್ರು ಬಿಲ್ ಕಟ್ಟಬೇಕು ಅಂತಿದ್ದಿದ್ರೆ ಎಷ್ಟು ಬರ್ತಿತ್ತು ಬಿಲ್ಲು. ಒಂದಿನ ಉಸಿರಾಟ ನಿಂತ್ರೆ ಅವ್ರ ಆಕ್ಸಿಜನ್ ಹಾಕಿದ್ರೆ ಮೂಗುಳಿಗೆ ಒಂದಿನಕ್ಕೆ ಎಷ್ಟು ಬಿಲ್ ಬರುತ್ತೆ ಬಂದವ್ರು ನೋಡಿ. ಹಾಗಾದ್ರೆ ನಾವು ಎಷ್ಟು ಕಟ್ಟಬೇಕಿತ್ತು, ಅದ್ರಲ್ಲಿ 1 ದಿನ 2 ದಿನ ದುಡ್ಡು ಖರ್ಚು ಮಾಡಿದ್ರು ಒಂದು ಚಾಮ್ರ ಬರುತ್ತೆ. ಛತ್ರಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದಷ್ಟು ಮಂತ್ರಾಕ್ಷತೆ ಎಸಿತೀವಿ. ದೇವ್ರಂತ ಏನಾಗಿದೆಯಪ್ಪ ನಿನಗೆ ಕಾಲು, ಒಂದು ಸ್ವಲ್ಪ ಕುಣಿಬಾರ್ದೆ? ಗೆಜ್ಜೆ ಕಾಲು ಕಟ್ಟಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ, ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ. ಇದು ಯಾರ್ಯಾರ ಕೈಲೋ ಬರ್ಸಿದ್ದಲ್ಲ, ಸ್ವಯಂ ಭಗವಂತ ಬರೆದಿದ್ದಾನೆ. ಕಮಲನಾಭ ಅಂದ್ರೆ ನಾರಾಯಣ, ಅಂದ್ರೆ ವ್ಯಾಸರೂಪದ ಭಗವಂತ, ಅವನೇ ಬರೆದಿದ್ದಾನೆ. ಭಗವದ್ಗೀತೆಯಲ್ಲಿ, ಭಾರತದಲ್ಲಿ, ಭಾಗವತದಲ್ಲಿ ಭಗವಂತನ ಮುಂದೆ ಲಜ್ಜೆ ಬಿಟ್ಟು ಕುಣಿಬೇಕಂತ. ಆಚಾರ್ಯ ಎಲ್ಲರ ಮುಂದೆ ಕುಣಿಯಕ್ಕೆ ನಾಚಿಕೆ. ಒಂದು ಕೆಲಸ ಮಾಡಿ, ದೇವ್ರ ಮನೆ ಬಾಗಿಲು ಹಾಕೊಂಡು ನೀವೊಬ್ಬರೇ ದೇವ್ರ ಮುಂದೆ ಕುಣೀರಿ, 1 ನಿಮಿಷ ಕಾಲೆತ್ತಿ ಕುಣೀರಿ.
ಅಲ್ಲ ಏನಾಗುತ್ತೆ ಕುಣಿದ್ರೆ ಏನು ಗೊತ್ತಾ, ಜೀವನದಲ್ಲಿ ಇನ್ಯಾರ ಮುಂದೇನೂ ಕುಣಿಬೇಕಾದ್ದಿಲ್ಲ. ದೇವರ ಮುಂದೆ ಕುಣಿದರೆ ಇನ್ಯಾರ ಮುಂದೇನೂ ಕುಣಿಬೇಕಾದ್ದಿಲ್ಲ. ಕೆಲವರಿಗೆ ದೇವ್ರ ಮುಂದೆ ಕುಣಿಯಕ್ಕಾಗಲ್ಲ, ಅದಕ್ಕೆ ದೇವ್ರಂತ ನಿಂಗೆ ಬೇರೆಯವ್ರ ಮುಂದೆ ಕುಣಿಸ್ತೀನಿ ಸುಮ್ಮನೆ ಇರು ಅಂತ. ಕೆಲವ್ರು ಅಂತಾರೆ, ಆಚಾರೇ ನಾವು ಮನೇಲಿ ಹೇಳಿದವ್ರ ಮುಂದೆಲ್ಲ ಹೇಳ್ದಾಗ ಕುಣಿದ್ರೆ ಮನೇಲಿ ಇರ್ಬೋದು, ಇಲ್ದೇರೆ ಮನೆ ಬಿಟ್ಟು ಹೋಗ್ಬೇಕು ಅಂತಿರ್ತಾರೆ. ಅವ್ರಿವ್ರ ಮುಂದೆ ಕುಣಿಬಾರ್ದಾ? ಹಾಗಾದ್ರೆ ದೇವ್ರ ಮುಂದೆ ಕುಣಿರಿ, ಅದು ಎಲ್ಲ ಮಾಡ್ಬೇಕಂತ. ಇವರು ಈ ವೀಣೆ ವೇಣು ಇವೆಲ್ಲ ಯಾಕೆ ನುಡಿಸ್ತಾ ಇದ್ದಾರೆ ಅಂದರೆ, ಭಗವಂತನ ಕಿವಿಗೆ ಬಿದ್ದರೆ ಸಾಕು, ಅವನು ಸಂತೋಷ ಪಟ್ಟರೆ ಸಾಕು, ನಮ್ಮ ಜನ್ಮ ಸಾರ್ಥಕ ಅಂತ. ವೀಣಾ ವೇಣು ಮೃದಂಗ ಶೃಂಗ ನಿನದೈ, ಇದೊಂದು ಅರ್ಥ. ಭಗವಂತ ಇದ್ದಾನೆ ಅಂದರೆ ಅವನ ಜೊತೆಲಿರೋರು ಇದೆಲ್ಲ ಮಾಡ್ಬೇಕಂತ. ದೇವರ ಪೂಜೆ ಆಗುವಾಗ ಜಾಂಗ್ಟೆ, ಶಂಖ, ಗಂಟೆ, ನಗಾರಿ ಇದೆಲ್ಲ ಒಂದೊಂದು ಮಾಡಿದ್ದಕ್ಕೂ ತುಂಬ ಪುಣ್ಯ ಇದೆ. ಶಂಖದ ನಾದ ತವ ನಾದೇನ ಪಾತಾಲೆ ಪಂಚಜನ್ಯ ನಮೋಸ್ತುತೆ. ಒಮ್ಮೆ ಶಂಖವನ್ನ ಊದಿದ್ರೆ ಸಾಕು, ಗಂಟೆಯನ್ನ ಬಾರಿಸಿದ್ರೆ ಸಾಕು, ದೇವತೆಗಳು ಬರ್ತಾರೆ, ದೈತ್ಯರು ಓಡು ಹೋಗ್ತಾರಂತ. ಅಂಥದ್ದು ಗಂಟೆಯ ಧ್ವನಿ. ಜಾಂಗಟೆಗೆ ಎಷ್ಟೆಲ್ಲ ಆ ಧ್ವನಿ, ಶಂಖಕ್ಕೆ ಎಷ್ಟೆಲ್ಲ ಧ್ವನಿಗೆ ಬೆಲೆ ಇದೆ. ಅದೆಲ್ಲ ದೇವರ ಪೂಜೆ ಆಗುವಾಗ ಇವೆಲ್ಲ ಮಾಡಿದ್ರೆ ಭಗವಂತನಿಗೆ ತುಂಬ ಸಂತೋಷ ಆಗತ್ತಂತೆ. ರಾಮಕೃಷ್ಣರನ್ನ ಮಧ್ಯದಲ್ಲಿಟ್ಕೊಂಡ ಎಲ್ಲ ಗೊಲ್ಲರು ತಮಗೆ ಬರುವಂತಹ ವಾದ್ಯ ವಿಶೇಷವನ್ನು ತೆಗೆದುಕೊಂಡು ಹರಿಪ್ರೀತಿಗಾಗಿ ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಹ, ಕೇವಲ ಭಗವಂತ ಪ್ರೀತನಾಗಲಿ ಅನ್ನುವ ದೃಷ್ಟಿಯಿಂದ ಈ ಎಲ್ಲ ವಾದ್ಯವನ್ನು ನುಡಿಸ್ತಾ ದೊಡ್ಡ ಉತ್ಸವವನ್ನೇ ಮಾಡಿದ್ದಾರೆ. ಇದು ನೋಡಿದ್ರೆ ಟ್ರಾನ್ಸ್ಫರ್ ಕಾರ್ಯಕ್ರಮ, ಈ ಊರಿಂದ ಆ ಊರಿಗೆ ಹೋಗೋದು, ಆದರೆ ಅದೂ ಒಂದು ಉತ್ಸವ. ಭಗವಂತನ ಭಕ್ತರು ಏನು ಮಾಡಿದ್ರು ಉತ್ಸವ, ದೇವರಿಗೆ ಏನು ಕೊಟ್ಟರು ಅದು ಉತ್ಸವ. ಹಾಗೆಲ್ಲ ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಹೋದ್ರಂತ, ಎಲ್ಲ ತುಂಬ ಜನ ಹೆಣ್ಣು ಮಕ್ಕಳು ಈ ಕೃಷ್ಣನ ಹಿಂದೆ ಹೊರಟ್ರಂತ. ಹೇಗಿತ್ತು ಅವ್ರು ಹೊರಟರು, ಹೇಗೆ ಹೊರಟರು, ಅವರೆಲ್ಲ ಏನು ಮಾಡ್ತಿದ್ರು, ಆ ಕಥೆಯನ್ನು ವಾದಿರಾಜರು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಇದರೊಳಗೆ ಈ ಪದ್ಯದ ಮುಖಾಂತರ, ಈ ಕಥೆಯ ಮುಖಾಂತರ ಹೆಣ್ಣು ಮಕ್ಕಳಿಗೆ ತುಂಬ ಸಂದೇಶವನ್ನ ವಾದಿರಾಜರು ಈ ಕಥೆಯಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನು ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.